ಇಲ್ಲದ್ರೆ ತುಂಬ ಬೋರ್ ಆಗ್ತದೆ ಇಲ್ಲಿ. ಸರ್ಕಾರದಿಂದ ಈ ತನಕ ಯಾವುದೇ ಆರ್ಥಿಕ ಸಹಾಯ ನಮಗೆ ಸಿಕ್ಕುವುದಿಲ್ಲ, ಅನುದಾನ ಇಲ್ಲ. ಹುಡುಗರಿಗೆ ಬೇರೆ ಆಶ್ರಮ ಉಂಟು, ಹುಡುಗಿಯರಿಗೆ ಬೇರೆ ಆಶ್ರಮ ಇಲ್ಲ, ಇದೊಂದೇ ಆಶ್ರಮ. ಕನ್ನಡ ಶಾಲೆಗೆ ಹೋಗಿ ಹುಡುಗಿಯರಿಗೆ ಬೇರೆ ಆಶ್ರಮ ಇಲ್ಲ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಶಿಕ್ಷಣವು ಪ್ರತಿಯೊಬ್ಬ ಮಗುವಿನ ಮೂಲಭೂತ ಹಕ್ಕು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವ ಪ್ರಜ್ಞಾವಂತ ನಾಗರಿಕ ಸಮಾಜದ ನಿರ್ಮಾಣಕ್ಕೆ ಹುಟ್ಟಿಕೊಂಡ ಸಂಸ್ಥೆಯೇ ಶ್ರೀಮಾತಾ ಬಾಲಿಕಾಶ್ರಮ. ಇದು ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ ನೀರೊಳಿಗೆ ಎಂಬಲ್ಲಿದೆ. ಕಾಸರಗೋಡು ಜಿಲ್ಲೆಯ 5 ರಿಂದ 18 ವರ್ಷ ವಯೋಮಿತಿಯೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಉತ್ತಮವಾದ ಸಸ್ಯಾಹಾರ ಊಟ, ವಸತಿ, ಭಜನೆ, ಭಗವದ್ಗೀತೆ, ಯೋಗ, ಉತ್ತಮ ನಡವಳಿಕೆ ಹಾಗೂ ಸಂಸ್ಕಾರದೊಂದಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಹೊಂದಿರುವ ಸಂಸ್ಥೆ. ಇದರ ಸಂಸ್ಥಾಪಕರು ನಿವೃತ್ತ ಜಿಲ್ಲಾ ವಿದ್ಯಾಧಿಕಾರಿಗಳಾದ ಶ್ರೀ ತಲೆಂಗಳ ನಾರಾಯಣ ಭಟ್ರವರನ್ನು ಮಾತಾಡಿಸುವ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ನಾವು MR ಪಿಕ್ಚರ್ ಯೂಟ್ಯೂಬ್ ಚಾನಲಿಂದ ಬರ್ತಾ ಇರೋದು. ಸರ್, ಈ ಆಶ್ರಮದ ಬಗ್ಗೆ, ಈ ಆಶ್ರಮದ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಏನು ಕಾರಣ, ಇದರ ಬಗ್ಗೆ ಎಲ್ಲ ನಮಗೆ ಸ್ವಲ್ಪ ವಿವರಣೆಯನ್ನು ನೀವು ಕೊಡಬೇಕು ಅಂತ ಹೇಳಿ ನಾನು ಅಧ್ಯಾಪಕನಾಗಿದ್ದವ. 2002ರಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ನಿವೃತ್ತಿಯಾದದ್ದು. 3 ವರ್ಷ ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿದ್ದೆ ಕಾಸರಗೋಡಲ್ಲಿ. ಆಮೇಲೆ ಒಂದು 4-5 ವರ್ಷ ಕಳೆದಾಗ ಹೋಗ ನಾನು ಇಲ್ಲಿ ಈ ಜಾಗ, ಈ ಆಶ್ರಮದ ಸ್ಥಳ ನಾನು ತೆಕ್ಕೊಳ್ಳುವಂಥ ಸ್ಥಿತಿ ಬಂತು. ಖಾಲಿ ಸ್ಥಳ ಅದು ಅವರು ನನಗೆ ಬೇಕಾಗಿ ಮಾಡಿಕೊಂಡದ್ದಲ್ಲ, ನಾನು ಅವರಿಗೆ ಹಣದ ಅಗತ್ಯ ಇತ್ತು. ಹಾಗಾಗಿ ಆ ಜಾಗ ಅವರಿಗೆ ಮಾರಾಟ ಮಾಡಲೇಬೇಕು. ಆ ಜಾಗಕ್ಕೆ ಇದುಂಟು, ತೊಂದರೆ ಉಂಟು, ತೊಡಕುಂಟು, ಒಂದು ರಿಕಾರ್ಡ್ ಸರಿ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಪರಿಶೀಲಿಸಿ ನೋಡುವಾಗ ರಿಕಾರ್ಡ್ ಸರಿ ಇಲ್ಲ ಅಂತ ಗೊತ್ತಾದ ನಂತರ ರಿಕಾರ್ಡ್ ಸರಿ ಆಗಬೇಕಾದ್ರೆ ಸುಮಾರು ಕೆಲಸ ಉಂಟು, ಅದಕ್ಕೆ ಕೋರ್ಟ್ ಕೇಸ್ ಎಲ್ಲ ಆಗಬೇಕು. ಹಾಗಾಗಿ ಎಷ್ಟು ಜಾಗ ಉಂಟು? 1 ಎಕರೆ 62 ಸೆಂಟ್ಸ್. ಹಾಗಾಗಿ ನಾನು ಅವರಿಗೆ ಸಹಾಯ ಮಾಡಲೇಬೇಕು, ಯಾಕಂದ್ರೆ ನಮ್ಮ ಆತ್ಮೀಯರವರು, ನಮ್ಮ ಊರವರೇ. ಹಾಗಾದ ಕಾರಣ ನಾನು ಅದನ್ನು ತಗೊಂಡೆ. ಅದರಲ್ಲಿ ಸ್ವಲ್ಪ ಜಾಗ ನಷ್ಟ ಆಗ್ತದೆ ರಿಕಾರ್ಡಿನ ಮಾಡುವಾಗ. ಅದರಲ್ಲಿ ಮೊದಲಿನ ದರಖಾಸ್ತು, ಅದರ ನಂತರ ಆ ಜಾಗ ಒಂದು ಭಾಗ ಬೇರೆಯವರಿಗೆ ದರಖಾಸ್ತು ಮಾಡಿ ಕೊಟ್ಟರು, ಗೊತ್ತಿಲ್ಲದೆ. ನಂತರ ಬಂದ ಶಾನ್ಬಾಬು ವಿಲೇಜ್ ಆಫೀಸರು. ಹಾಗಾಗಿ ತಕರಾರಾದದ್ದು. ಆ ಕಾಮನ್ ಬರ್ತದಲ್ಲ, ಆ ಜಾಗ ನಷ್ಟ ಆಯಿತು. ಹಾಗಾಗಿ 2 ಎಕರೆ 73 ಸೆಂಟ್ಸ್ ಜಾಗ ಇದ್ದದ್ದು ಅವರಿಗೆ, ಅದರಲ್ಲಿ 1 ಎಕರೆ ಚಿಲ್ಲರೆ ಹೋಯಿತು. ಹಾಗೆ 1 ಎಕರೆ 62 ಸೆಂಟ್ಸು ಉಳಿಯಿತು. ಅದು ನನಗೆ ಗೊತ್ತಾಗಿತ್ತು ಮೊದಲೇ. ಕೇಸ್ ಮಾಡಿದ ನಂತರ ಅಷ್ಟು ಜಾಗ ಉಳಿಯಿತು. ಹಾಗೆ ನಾನು ಇದು ನನಗೆ ಅಗತ್ಯ ಇರುವ ಜಾಗ ಅಲ್ಲ, ನಾನು ಆಗಲೇ ಸಂಕಲ್ಪ ಮಾಡಿದ್ದೆ ಇದನ್ನು ನಾವೊಂದು ಆಶ್ರಮ ಮಾಡಬೇಕು ಅಂತ. ಯಾಕೆಂದರೆ ಭಾಳ ಒಳ್ಳೆ ಜಾಗ ಇದು. ವಾಸ್ತು ಪ್ರಕಾರ ಭಾಳ ಒಳ್ಳೆ ಲಕ್ಷಣದ ಜಾಗ. ಮತ್ತು ಮಂಗಳೂರು ಇಲ್ಲಿಂದ ಕೇವಲ 20 ಕಿಲೋಮೀಟ್ರು. ಇಲ್ಲಿ ಸಮುದ್ರ ಕಿನಾರೆ ಕಣ್ಣುತೀರ್ಥ ಕ್ಷೇತ್ರ ಉಂಟಲ್ಲ, ಅಲ್ಲಿಗೆ 8 ಕಿಲೋಮೀಟ್ರ್. ಕಣ್ಣುತೀರ್ಥ ಕ್ಷೇತ್ರಕ್ಕೆ ಸಮುದ್ರ ಕಿನಾರೆಗೆ ಅಷ್ಟೇ 9 ಕಿಲೋಮೀಟ್ರ್ ಆಗ್ಬೋದು. ದೇರಳಕಟ್ಟೆ 8 ಕಿಲೋಮೀಟ್ರ್. ದೇರಳಕಟ್ಟೆ ಎಲ್ಲ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳೆಲ್ಲ ಇರೋ ಜಾಗಕ್ಕೆ ಇಲ್ಲಿಂದ 8 ಕಿಲೋಮೀಟ್ರ್ ಏನೇ ಉಪಯೋಗ, ಮತ್ತು 1 ಕಿಲೋಮೀಟ್ರ್ ಆಚೆ. ಮತ್ತು ಕೊಣಾಜೆಗೆ ಸಹ 8 ಕಿಲೋಮೀಟರ್ ಇಲ್ಲಿಂದ. ಇದೊಂದ್ರೆ ಜಂಕ್ಷನ್ ಆಗ್ತದೆ. ಹೌದು, ಕರ್ನಾಟಕ ಕೇರಳದ ಗಡಿ ಇದು. ಇದು ನಮ್ದಿರೋದು ಕೇರಳದ ವರ್ಕಾಡಿ ಗ್ರಾಮ, ಗಡಿಯಲ್ಲಿದೆ. ಹಾಗೆ ಆಶ್ರಮ ಮಾಡಬೇಕಾದ್ರೆ ನನಗೆ ಆಗಲೇ ಇಳಿ ವಯಸ್ಸು ಶುರುವಾಗಿದೆ. 55ನೇ ಪ್ರಾಯದಲ್ಲಿ ನನಗೆ ರಿಟೈರ್ ಆದ 2002ರಲ್ಲಿ. ಆಮೇಲೆ ಈ ಜಾಗ ಸಿಕ್ಕುವಾಗ ಮತ್ತೆ 5 ವರ್ಷ ಕಳೆದ ಮೇಲೆ ಸಿಕ್ಕಿತ್ತು 2007ರಲ್ಲಿ. ಅಂದರೆ 55, 7, 62, ಅದೇ 60 ವರ್ಷ ಕಳೆದಿದೆ ನನಗೆ.
ಹಾಗಾಗಿ ಇಳಿ ವಯಸ್ಸಿನಲ್ಲಿ ನಾನು ಆಶ್ರಮ ಮಾಡಲಿಕ್ಕೆ ನನಗೆ ಕಷ್ಟ ಅಂತೇಳಿ ನಾನು ಹುಡುಕುತ್ತಾ ಇದ್ದೆ. ಆಗ ಒಬ್ಬರು ಸಿಕ್ಕಿದ್ರು, ಅವರು ಅನ್ನು ನಂಬಿ ನಾನು ಆಶ್ರಮ ಶುರು ಮಾಡಿದ್ದು. ಈಗ ಅವರಿಲ್ಲ. ಅಂತೂ ಆಶ್ರಮ ನಾವು ಯಾವ್ದು ಮಾಡಬೇಕು ಅಂತೇಳಿ ನಮ್ಮೊಳಗೆ ಒಂದು ಟ್ರಸ್ಟ್ ಮಾಡಿದ್ದೇವೆ. ಟ್ರಸ್ಟ್ ಅಂದರೆ ಗೊತ್ತುಂಟಲ್ಲ, ಕಮಿಟಿ. ಹಾಂ, ಸಮಾನ ಮನಸ್ಕರು ಸೇರಿ ಇಲ್ಲೊಂದು ಆಶ್ರಮ ಮಾಡುವ ಅಂತೇಳಿ ಶುರು ಮಾಡಿದ್ದು. ಹಾಗೆ ಅಂತೂ ಎಲ್ಲ ವಿವಿಧ ಸೇವಾ ಚಟುವಟಿಕೆಗಳನ್ನು ಇಲ್ಲಿ ಮಾಡಬೇಕು ಅಂತ. ಅದರಲ್ಲಿ ಮೊದಲನೇದಾಗಿ ನಾವು ಯೋಚನೆ ಅನಾಥ ಮಕ್ಕಳನ್ನು ಸಾಕೋದು ಅಂತ. ಆಗ ಅನಾಥ ಮಕ್ಕಳನ್ನು ಅಂತ ಹೇಳುವಾಗ ಹೆಣ್ಮಕ್ಕಳು ಮತ್ತು ಹುಡುಗರು ಅಂತೇಳಿ ಎರಡು ವಿಧ ಅಲ್ವಾ. ನಾವು ಈ ಹೆಣ್ಮಕ್ಕಳದ್ದು ದೊಡ್ಡ ಜವಾಬ್ದಾರಿ, ಹಾಗಾಗಿ ನಾವು ಹುಡುಗರದ್ದು ಮಾಡುವ ಅಂತೇಳಿ ಹೇಳುವಾಗ ನನ್ನ ಶ್ರೀಮತಿ, ನನ್ನ ಪತ್ನಿಗೆ ಕಂಡಿತ್ತು ಹುಡುಗರದ್ದು ಬೇರೊಂದು ಆಶ್ರಮ ಉಂಟು ಕಾಸರಗೋಡಲ್ಲಿ. ಸತ್ಯಸಾಯಿ ಅವರೊಬ್ಬರು ಭಕ್ತರು ಒಬ್ಬರು ನಡೆಸ್ತಾರೆ ಹುಡುಗರ ಅನಾಥಾಶ್ರಮ, ಅನಾಥ ಮಕ್ಕಳದ್ದು. ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡಿಗರಿಗೆ ಇರುವಂಥ ಹುಡುಗರ ಏಕಮಾತ್ರ ಆಶ್ರಮ ಅದು. ಹಾಗಾಗಿ ಅದು ಉಂಟಲ್ಲ, ಹುಡುಗಿಯರಿಗೆ ಇಲ್ಲ. ಹಾಗಾಗಿ ನಾವು ಇಲ್ಲಿ ಹುಡುಗಿಯರ ಆಶ್ರಮ ಮಾಡುವ ಅಂತೇಳಿ ನನ್ನ ಪತ್ನಿ ಒಂದು ಸಲಹೆ ಕೊಟ್ಟ ಮೇರೆಗೆ ಆಗ ನಾವು ಕೇಳಿದೆವು, ಹೇಳಿದ್ರೆ ಸಾಲದು, ಮಕ್ಕಳನ್ನು ಹೆಣ್ಮಕ್ಳನ್ನು ನೋಡಿಕೊಳ್ಳಿಕ್ಕೆ ಹೆಂಗ ಜವಾಬ್ದಾರಿ ಹೊತ್ತುಕೊಳ್ಳೋರು ಬೇಕಲ್ಲ, ನೀನು ಅದನ್ನು ವಹಿಸಿಕೊಳ್ಳಿದ್ರೆ ಆಗ್ಬೋದು ಅಂತ ನಾವೆಲ್ಲ ಹೇಳಿದಾಗ ಮತ್ತೆ ಆಕೆ ತಯಾರಾದರು, ಮುಂದೆ ಬಂದರು. ಹಾಗೆ ಅವರು ವಹಿಸಿಕೊಂಡ ಕಾರಣ ನಾವು ಇಲ್ಲಿ ಹೆಣ್ಣು ಮಕ್ಕಳನ್ನು ಸೇರಿಸುವಂಥ ಆಶ್ರಮ. ಅದಕ್ಕೆ ತುಂಬ ನಿಯಮಾವಳಿ ಇದೆ. ಆಶ್ರಮ ಹಾಗೆ ನಮ್ಮಷ್ಟಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಸರ್ಕಾರದ ಅಂಗೀಕಾರ ಆಗಬೇಕು, ರಿಜಿಸ್ಟ್ರೇಷನ್ ಆಗಬೇಕು. ಹಾಗೆ ಅದಕ್ಕೆ ಬೇಕಾದ ಕೆಲಸಗಳನ್ನೆಲ್ಲ ನೋಡುವಾಗ ಸುಮಾರು ಆಯ್ತು. ಅದಕ್ಕೆ ಸುಮಾರು ಕೆಲಸ ಉಂಟು. ಈ ಕಟ್ಟಡದ ಸರ್ಟಿಫಿಕೇಟ್, ಇಂಜಿನಿಯರ್ ಸರ್ಟಿಫಿಕೇಟ್ ಬೇಕು, ಜಾಗೆ ಬಾಡಿಗೆ ಬಿಲ್ಡಿಂಗಾ ಅಥವಾ ಸ್ವಂತ ಬಿಲ್ಡಿಂಗಾ ಅದೆಲ್ಲ ಹೇಳಬೇಕು. ಅದರ ದೊಡ್ಡ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಉಂಟು. ಕರೆಂಟಿನ ವ್ಯವಸ್ಥೆ ಇರಬೇಕು, ಟೆಲಿಫೋನ್ ವ್ಯವಸ್ಥೆ ಬೇಕು. ಅದೆಲ್ಲ ಮಾಡಿದ ನಂತರ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟ ನಂತರ ಅರ್ಜಿಯಲ್ಲಿ ಇದೆಲ್ಲ ಬೇಕು, ಈ ಸರ್ಟಿಫಿಕೇಟ್ಗಳೆಲ್ಲ. ಮತ್ತು ಆಶ್ರಮದ ಇದು ಗೌರ್ಮೆಂಟ್ ಡಾಕ್ಟರ್ದು ಸರ್ಟಿಫಿಕೇಟ್ ಬೇಕು. ಎಂಥದ್ದು ಸ್ಯಾನಿಟೇಷನ್ ಅಂದರೆ ಎಲ್ಲ ಆರೋಗ್ಯಕರವಾಗಿ ಉಂಟು ಅಂತ, ಗಾಳಿಯದ್ದು, ನೀರಿನದ್ದು, ಇದೆಲ್ಲ ಮಲಿನ ನೀರು ಹೋಗುವಂಥ ವ್ಯವಸ್ಥೆ, ಅದೆಲ್ಲ ಆದ ನಂತರ ಫಾರ್ಮ್ನಲ್ಲಿ ಅದನ್ನೆಲ್ಲ ಕೇಳ್ತಾರೆ. ಅದೆಲ್ಲ ನಾವು ಉಂಟು ಅಂತ ಬರೆದ ನಂತರ ಅರ್ಜಿ ನಾವು ಕಳಿಸ್ಬೇಕು ತಿರುವನಂತಪುರಕ್ಕೆ. ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ ಅಂತ ಅದಕ್ಕೆ ಹೆಸರು. ಅವರಿಗೆ ನಾವು ಅರ್ಜಿಯನ್ನು ಕಳಿಸಿ ಅವರು ನೋಡ್ಲಿಕ್ಕೆ ಬರಲಿಕ್ಕೆ ಉಂಟು. ಮತ್ತೆ ನೋಡ್ಲಿಕ್ಕೆ ಬಂದು ಅವರಿಗೆಲ್ಲ ಸಮಾಧಾನ ಆದ ನಂತರ ಅವರು ಆರ್ಡರ್ ಕೊಟ್ಟರು, ರಿಜಿಸ್ಟ್ರೇಷನ್ ರೆಕಗ್ನಿಷನ್ ಆರ್ಡರ್ ಕೊಟ್ಟರು, ಅಂಗೀಕಾರಗೊಂಡಂಥ ಆರ್ಡರ್ ಕೊಟ್ಟರು. ಅದು 2016ರಲ್ಲಿ ಆಗಿದೆ. ನಮಗೆ 2015ರಲ್ಲಿ ನಮ್ಮದು ಟ್ರಸ್ಟ್ ರಿಜಿಸ್ಟ್ರೇಷನ್, 2016ರಲ್ಲಿ ನಮ್ಮದು ಬಿಲ್ಡಿಂಗ್ ಕೆಳ ಹಂತದ್ದು ಆಯಿತು, ಗ್ರೌಂಡ್ ಫ್ಲೋರ್ ಆಯಿತು. ಹಾಗೆ 25 ಮಕ್ಕಳನ್ನು ಇಲ್ಲಿ ಸೇರಿಸಲಿಕ್ಕೆ ನಮಗೆ ಅನುಮತಿ ಕೊಟ್ಟು ಆರ್ಡ್ರು ಸೇರಿತು ನಮಗೆ. ಹಾಗಾಯಿತು, ನಾವು ಶುರು ಮಾಡಿದೆವು. ನಂತರ ಗೊತ್ತಾಯಿತು ಕೇರಳದ ಈ ಯಾವುದು ನಮ್ಮ ಕಾಸರಗೋಡು ಜಿಲ್ಲೆಯ ಮಕ್ಕಳನ್ನು, ಆಯಾ ಜಿಲ್ಲೆಯ ಮಕ್ಕಳನ್ನು ಮಾತ್ರ ಆಶ್ರಮಕ್ಕೆ ಸೇರಿಸಬೇಕು ಅಂತ ನಿಯಮ ಉಂಟು ಅಂತ ಮತ್ತೆ ಗೊತ್ತಾಯಿತು. ಬೇರೆ ಜಿಲ್ಲೆಯವರನ್ನು ತಗೊಳ್ಳಿಕ್ಕಿಲ್ಲ ಅಂತ. ನಾವು ಶುರುವಿಗೆ ಕರ್ನಾಟಕದ ಇಲ್ಲಿ ಹತ್ತಿರ ಕೆಲವು ಮಕ್ಕಳನ್ನೆಲ್ಲ ಇಲ್ಲಿ ಸೇರಿಸಿದ್ದು. ಮತ್ತೆ ಗೊತ್ತಾಯಿತು ಕೇರಳದವರನ್ನು ಮಾತ್ರ ಸೇರಿಸಬೇಕು. ಕೇರಳದಲ್ಲೂ ಸಹ ದಕ್ಷಿಣ ಕನ್ನಡ ಇದು ಯಾವುದು ನಮ್ಮದು ಕಾಸರಗೋಡು ಜಿಲ್ಲೆ ಮಾತ್ರ. ಹಾಗಾಗಿ ಮತ್ತೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದ ಮಕ್ಕಳನ್ನು ಅಲ್ಲಿನ ಆಶ್ರಮಗಳಿಗೆ ನಾವು ಸೇರಿಸುವ ವ್ಯವಸ್ಥೆ ಮಾಡಿದೆವು, ಅವರಿಗೆ ತೊಂದರೆ ಆಗೋದು ಬೇಡ ಅಂತ. ಇಲ್ಲಿ ಕಾಸರಗೋಡಿನ ಮಕ್ಕಳು ಅದು ಕನ್ನಡ ಮಾಧ್ಯಮದ ಹಿಂದೂ ಹೆಣ್ಣು ಮಕ್ಕಳನ್ನು ನಾವು ತೆಗೆದುಕೊಳ್ಳೋದು. ಯಾಕೆಂತೇಳಿದ್ರೆ ನಿಯಮವೇ ಇದೆ, ಮಕ್ಕಳಿಗೆ ಹಿತವಾಗುವಂಥ ಆಶ್ರಮಕ್ಕೆ ಸೇರಿಸಬೇಕು ಅಂತ. ಅಂದರೆ ಹಿಂದೂ ಮಕ್ಕಳಿಗೆ ಹಿಂದೂ ಆಶ್ರಮಗಳೇ ಆಗಬೇಕು, ಮುಸ್ಲಿಮರಿಗೆ ಅವರು ನಡೆಸುವಂಥ ಆಶ್ರಮ, ಕ್ರಿಶ್ಚಿಯನ್ರಿಗೆ ಅವರು ನಡೆಸುವ. ಹಾಗೆ ಹುಡುಗರಿಗೆ ಹುಡುಗರದ್ದಾಗಬೇಕು, ಹುಡುಗಿಯರದ್ದು ಆಗುವುದಿಲ್ಲ. ಹುಡುಗಿಯರ ಆಶ್ರಮದಲ್ಲಿ ಹುಡುಗರನ್ನು ಸೇರಿಸುವ ಇಲ್ಲ. ಹಾಗೆ ಭಾಷೆ, ಮಲಯಾಳಿ ಭಾಷೆ ಮಾತಾಡುವ ಮಕ್ಕಳನ್ನು ಅಂತ ಅಂದರೆ ಅಲ್ಲಿ ಸ್ಟಾಫ್ ಉದ್ಯೋಗಿಗಳು ಮಲಯಾಳ ಮಾತಾಡುವವರೇ ಆಗಬೇಕು, ಮಲಯಾಳ ಚೆನ್ನಾಗಿ ಗೊತ್ತಿರುವವರೇ ಬೇಕು. ಹಾಗಾಗಿ ನಾವಿಲ್ಲಿ ಕನ್ನಡ ಮಾತಾಡುವಂಥ, ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ಹಿಂದೂ ಹೆಣ್ಣು ಮಕ್ಕಳನ್ನು ಈಗ ಸೇರಿಸಬೇಕು. ಸೇರಿಸಲಿಕ್ಕೆ ಅಧಿಕಾರ ಸಹ ನಮಗಿಲ್ಲ. ಈಗ ಆಡಳಿತ ಕಮಿಟಿಗೆ ಸೇರಿಸುವ ಅಧಿಕಾರ ಇಲ್ಲ. CWC ಅಂತ ಇದೆ, ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹ ಅದು ಹೌದು, ಅವರು ಆರ್ಡರ್ ಕೊಟ್ಟು ಕಳಿಸ್ಬೇಕು. ಯಾರಾದರೂ ಅರ್ಹ ಮಕ್ಕಳು, ಇಂಥ ಮಕ್ಕಳನ್ನ ಇಲ್ಲಿ ಸೇರಿಸುವುದು ಅಂತ ಹೇಳಿದ್ರೆ 5ಕ್ಕಿಂತ ಮೇಲ್ಪಟ್ಟು 5 ವರ್ಷ ಪ್ರಾಯ 18ರ ಒಳಗಿನ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಇಲ್ಲಿ ಸೇರಿಸುವುದು.
ಅಂಥ ಮಕ್ಕಳು ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಅಥವಾ ಅಪ್ಪ ತೀರಿ ಹೋದರೆ ಅಮ್ಮನಿಗೆ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅನಾರೋಗ್ಯ ಇರ್ಬೋದು, ಅಪ್ಪ ಅಮ್ಮನಿಗೆ ಬಡತನ ಇರ್ಬೋದು. ಅಂತೂ ಮಕ್ಕಳಿಗೆ ತೊಂದರೆ ಆಗಬಾರ್ದು ಎಂಬುದು ಉದ್ದೇಶ ಸರ್ಕಾರದ್ದು ಮತ್ತು ನಮ್ಮದು. ಆಗ ಆ CWC ಮುಂದೆ ಈ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು, ಯಾರಾದರೂ ಹತ್ತಿರದವರು ಸಹಾಯ ಮಾಡಬೇಕು. ಅವರಿಗೆ ಬೇಜವಾಬ್ದಾರಿ. ಅನೇಕ ಮಕ್ಕಳಿಗೆ ನಮ್ಮ ಜನರಿಗೆ ತಮ್ಮ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಎಂಬುದು ಗೊತ್ತಿರುವುದಿಲ್ಲ, ಪ್ರಜ್ಞೆ ಇರುವುದಿಲ್ಲ, ಜ್ಞಾನ ಕಡಿಮೆ. ಹಾಗಾಗಿ ಉಪೇಕ್ಷೆ ಮಾಡ್ತಾರೆ, ಅವಗಣನೆ ಮಾಡ್ತಾರೆ, ಮಕ್ಕಳ ಬಗ್ಗೆ ಗಮನವೇ ಕೊಡುವುದಿಲ್ಲ. ಹಾಗಾಗಿ ಅವರಿಗೆ ಕಲೀಲಿಕ್ಕೆ ಹಿಂದೆ ಬೀಳ್ತಾರೆ. ಅಂಥ ಮಕ್ಕಳನ್ನು ಊರವರು ಯಾರಾದರೂ ಹತ್ತಿರದವರು ಪತ್ತೆ ಮಾಡಿ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ CWC ಆಫೀಸಿಗೆ. ಅದು ನಮ್ಮ ಕಾಸರಗೋಡು ಜಿಲ್ಲೆಯದ್ದು ಚೆಮ್ಮನಾಡು ಪರವನಡ್ಕ ಅಂತ ಕೇಳಿದ್ದೀರಾ? ಪರವನಡ್ಕ, ಅಲ್ಲಿ ಅದರ ಆಫೀಸ್ ಇರುವುದು ನಮ್ಮ ಜಿಲ್ಲೆಯದ್ದು. ಅಲ್ಲಿ 5 ಜನರ ಕಮಿಟಿ, ಅದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ. ಅದರಲ್ಲಿ ವಕೀಲರುಗಳು ಮತ್ತು ತಜ್ಞರುಗಳೆಲ್ಲ ಇರೋದು. ಒಬ್ಬರು ಚೇರ್ಮ್ಯಾನ್, ಅವರು ಆರ್ಡರ್ ಕೊಟ್ಟು ಸೇರಿಸೋದು. ನಮ್ಮ ಕಾಸರಗೋಡು ಜಿಲ್ಲೆ ಒಂದು ಸಣ್ಣ ಜಿಲ್ಲೆ ಅಲ್ವಾ? ಸಣ್ಣ ಜಿಲ್ಲೆ. ಇಲ್ಲಿ ಇಂಥ ಮಕ್ಕಳನ್ನು ಸಾಕುವಂಥ ಆಶ್ರಮಗಳು 15ಕ್ಕಿಂತ ಹೆಚ್ಚು ಉಂಟು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ. 15ಕ್ಕಿಂತ ಹೆಚ್ಚು. ಅದರಲ್ಲಿ ಬಹುತೇಕ ಇರೋದು ಮುಸಲ್ಮಾನರದ್ದು, ಮತ್ತು ಕೆಲವು ಕ್ರಿಶ್ಚಿಯನ್ರದ್ದು, ಕೆಲವು ಹಿಂದೂಗಳದ್ದು. ಹಿಂದೂಗಳು ಅಂತ ಇರೋದು ಕಡಿಮೆ ಅಂತ ಸರ್ ಅಲ್ಲ? ಹಿಂದೂಗಳದ್ದಲ್ಲಿ ಮಲಯಾಳದಲ್ಲಿ 1-2 ಆಶ್ರಮ ಉಂಟು, ಮತ್ತು ಕನ್ನಡದಲ್ಲಿ ಹೀಗೆ ನಮ್ಮದೊಂದು, ಮತ್ತು ಕಾಸರಗೋಡಲ್ಲಿ ಇದೊಂದು. ಅಂಥ ಮಕ್ಕಳನ್ನು ಇಲ್ಲಿ ಸೇರಿಸೋದು. ಈಗ ಏನಾಗಿದೆ ಅಂದರೆ ಗೊತ್ತಿಲ್ಲ, ಹೀಗೊಂದು ಆಶ್ರಮ ಉಂಟು, ಇದರ ಪ್ರಯೋಜನ ಪಡಿಬೋದು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಈಗ ಮಕ್ಕಳು ಕಡಿಮೆ ಇರೋದು. ಈಗ 4 ಮಕ್ಕಳು ಮಾತ್ರ ಇರೋದು. ನಮಗೆ 25 ಮಕ್ಕಳನ್ನು ಸೇರಿಸಲಿಕ್ಕೆ ಅನುಮತಿ ಉಂಟು, 25 ಮಕ್ಕಳು. ಅದರಲ್ಲಿ ಈಗ ಅನಂತರ ಗೊತ್ತಾಯಿತು, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂತ ಕೇಂದ್ರ ಸರ್ಕಾರದ ಒಂದು ಕಾನೂನು ಬಂದಿದೆ. ಅದರ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಅದು ಸಹ ಹಾಗೆ ತಿರುವನಂತಪುರದಲ್ಲಿ ಅದರ ಆಫೀಸ್ ಇರೋದು. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂತ ಅದಕ್ಕೆ ಹೆಸರು, JJ ಆ್ಯಕ್ಟ್ ಅಂತ ಹೇಳೋದು. ಅದಕ್ಕೂ ಸಹ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. 2018ರಲ್ಲಿ ರಿಜಿಸ್ಟ್ರೇಷನ್ ಆಯಿತು. ಅವರ ಆರ್ಡರ್ ಪ್ರಕಾರ ನಮಗೆ ಈಗ 20 ಮಕ್ಕಳನ್ನು ಸೇರಿಸಲಿಕ್ಕೆ ಅನುಮತಿ ಇದೆ. ಮೇಲೆ ಆಶ್ರಮ ಶುರುವಿಗೆ 13 ಮಕ್ಕಳದ್ದು ನಮಗೆ ಸೇರಿಸಲಿಕ್ಕೆ ಅನುಮತಿ ಇದ್ದದ್ದು. ಹಾಗೆ 2 ರೀತಿಯ ರಿಜಿಸ್ಟ್ರೇಷನ್ಸ್ ಆಗಿದೆ ನಮ್ಮದು. ಆರ್ಫನೇಜ್ ಕಂಟ್ರೋಲ್ ಬೋರ್ಡು ಅಂತ ಶುರುವಿಗೆ ರಿಜಿಸ್ಟ್ರೇಷನ್ ಆದ್ದು ಅವರದ್ದು. ಅದಾದಮೇಲೆ JJ ಆ್ಯಕ್ಟ್ ಪ್ರಕಾರದ ರಿಜಿಸ್ಟ್ರೇಷನ್ ಕೂಡ ಈಗ ಆಗಿದೆ. ಹಾಗಾಗಿ ಆ ಕಾನೂನು ಪ್ರಕಾರ ನಾವು ಇಲ್ಲಿ ನಡೆಸಬೇಕು. ಅವರ ನಿರ್ದೇಶನದಂತೆ ನಾವು ಇಲ್ಲಿಗೆ ಮಕ್ಕಳನ್ನು ಸೇರಿಸುವಾಗ ಅವರು ಆರ್ಡರಲ್ಲಿ ಹೇಳುವುದೇ ಹಾಗೆ, ಮುಂದೆ ನಾವು ಸೂಚಿಸುವವರೆಗೆ ನೀವು ಈ ಮಕ್ಕಳನ್ನು ನೋಡಿಕೊಳ್ಬೇಕು, ಅವರಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಅಂತ ಅವರು ಅಷ್ಟೇ ಹೇಳೋದು. ಹಾಗಾಗಿ ನಾವು ಏನು ಮಾಡ್ತೇವೆ, ಆದಷ್ಟು ಅವರಿಗೆ ಒಳ್ಳೆಯ ರೀತಿಯ ಆಹಾರ ಎಲ್ಲ ಕೊಟ್ಟು, ಪೋಷಣೆ ಎಲ್ಲ ಕೊಟ್ಟು, ಅವರಿಗೆ ಡ್ರೆಸ್ಸು ಅದು ಇದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಅವರನ್ನು ಶಾಲೆಗೆ ಸೇರಿಸಿ ಅಲ್ಲಿಗೆ ಶಾಲೆಗೆ ಸರಿಯಾಗಿ ಹೋಗೋ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿ ಉಂಟು. ಇಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಹಾಗಾಗಿ ನಮಗೆ ಅದು ಸಹ ಒಂದು ಅನುಕೂಲವಾಯಿತು. ಆಶ್ರಮದಲ್ಲೇ ಇರ್ತಾರೆ ಅವರು. ಇಲ್ಲಿ ಹತ್ತಿರ ಅವರು ಸ್ವಂತ ಮನೆ ಕೂಡ ಮಾಡಿದ್ದಾರೆ, ನಮ್ಮೊಟ್ಟಿಗೆ ಅವರು ಇರ್ತಾರೆ. ಹಾಗೆ ಮಕ್ಕಳಿಗೆ ಏನಾದರೂ ರಜೆಯಲ್ಲಿ ಹೋಗಬೇಕಾದ್ರೂ ಕೂಡ ಅವರ ಅನುಮತಿ ಬೇಕು. ಬೇಸಿಗೆ ರಜೆಯಲ್ಲೆಲ್ಲ ಮನೆಗೆ ಹೋಗ್ಬೇಕಾದ್ರೆ CWC ಅಂತ ಹೇಳಿದ್ರು, ಚೈಲ್ಡ್ ವೆಲ್ಫೇರ್ ಕಮಿಟಿ, ಅವರ ಅನುಮತಿ ಆರ್ಡರ್ ತಗೊಂಡು ಬರಬೇಕು. ಇವರು ಯಾರು ಪೋಷಕರು ತಗೊಂಡು ಬಂದ್ರೆ ಇಲ್ಲಿ ಇವಾಗ ಓಣಂ ರಜೆ ಉಂಟು ಅಂತ ಹೇಳಿದ್ರೆ ಅವರು ಓಣಂ ರಜೆ ಸಿಕ್ಕುವ ಮೊದಲೇ ಅಲ್ಲಿಗೆ ಹೋಗಿ ಅರ್ಜಿ ಕೊಟ್ಟು ಬರುವಾಗ ಆರ್ಡರ್ ತೆಗೆದು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಮತ್ತೆ ರಜೆ ಕಳೆದ ಕೂಡಲೇ ಇಲ್ಲಿ ವಾಪಸ್ ಬಂದು ಬಿಡ್ತಾರೆ. ಹೀಗೆ ಕ್ರಮ. ಮತ್ತು ತಬ್ಬಲಿ ಮಕ್ಕಳು ಯಾರು ನೋಡಿಕೊಳ್ಳಿದ್ರು, ಅನಾಥ ಅಂದರೆ ಉಪೇಕ್ಷಿತ ಮಕ್ಕಳಿದ್ದಾರಲ್ಲ, ಅಂಥ ಮಕ್ಕಳು ಸಹ ಕೆಲವೊಮ್ಮೆ ಬಂದರೆ ಅವರನ್ನು ಯಾರಾದರೂ ತಾತ್ಕಾಲಿಕ ನೆಲೆಯಲ್ಲಿ ಕರ್ಕೊಂಡು ಹೋಗೋರಿದ್ರೆ ನಾವು ಅವರು ಆರ್ಡರ್ ಕೊಡ್ತಾರೆ. ನಾವು ಆರ್ಡರ್ ಪ್ರಕಾರ ಯಾರನ್ನು ಕಳಿಸಿದ್ದಾರೆ ಅವರೊಟ್ಟಿಗೆ ನಾವು ಕಳಿಸ್ತಾರೆ. ರಜೆ ಮುಗಿದ ಕೂಡಲೇ ಇಲ್ಲಿ ಸೇರ್ತಾರೆ. ಹಾಗೆ ಬೇಸಿಗೆ ರಜೆಯಲ್ಲಿ ಸಹ ಹಾಗೆ ಫೋಸ್ಟರ್ ಕೇರ್ ಅಂತ ಹೇಳೋದು ಅದಕ್ಕೆ. ಹಾಗೆ ಅವರು ಕರ್ಕೊಂಡೋಗಿ ಇಲ್ಲಿ ಬಿಡ್ತಾರೆ. ಹೀಗೆ ಕ್ರಮ. ಹಾಗೆ ಕಳೆದ 8 ವರ್ಷಗಳಿಂದ ಇಲ್ಲಿ ಆಶ್ರಮ ನಡೆಯುತ್ತೆ. 7 ವರ್ಷಗಳಿಂದ 2017 ಜೂನ್ನಿಂದ ಶುರುವಾಯಿತು. ಈಗ 7 ವರ್ಷ ಆಯಿತು ನಮ್ಮದು. 7 ವರ್ಷದಿಂದ ಇಲ್ಲಿ ಆಶ್ರಮ ನಡೀತಾ ಉಂಟು ಸರ್. ಮತ್ತೆ ಇಲ್ಲಿ ಇರುವ ಮಕ್ಕಳಿಗೆ ಈಗ ನೀವು ಶಾಲೆಗಳಿಗೆ ಕಳಿಸ್ತಿದ್ರೆ ಇಲ್ಲಿ ಹತ್ತಿರ ಶಾಲೆಗಳು? ಇಲ್ಲಿ ಹತ್ತಿರ ಶಾಲೆ ಇರುವುದು ಕೇರಳದ ಶಾಲೆ ಅತಿ ಹತ್ತಿರದ್ದು ಅಂತ ಹೇಳಿದರೆ ಕುಂಜತ್ತೂರು ಗೌರ್ಮೆಂಟ್ ಹೈಸ್ಕೂಲ್. ಕುಂಜತ್ತೂರಿಗೆ ಹೋಗ್ಬೇಕು. ಅಲ್ಲಿ ಇಲ್ಲಿಂದ 6 ಕಿಲೋಮೀಟರ್ ಆಗ್ತದೆ. ಹೌದೌದು. ಹಾಗೆ ಈಚೆ ಬದಿಯಲ್ಲಿ ನಮ್ಮದೇ ಇದು ವರ್ಕಾಡಿ ಪಂಚಾಯತ್. ಹೌದೌದಾ. ಈ ವರ್ಕಾಡಿ ಪಂಚಾಯತ್ನದ್ದೇ
ಒಂದು ಹೈಸ್ಕೂಲ್ ಇರೋದು ವಾಣಿವಿಜಯ ಹೈಸ್ಕೂಲ್ ಕೊಡ್ಲಮಗರು, ದೈಗೋಳಿ ಅಂತ ಹೇಳ್ತಾರೆ, ದೈಗೋಳಿ, ಹೌದು. ಅಲ್ಲಿಗೆ ಕಳಿಸ್ಬೇಕು. ಅಲ್ಲಿಗೆ ಸಹ 7 ಕಿಲೋಮೀಟರ್ ಆಗ್ತದೆ, ಆಯ್ತಾ. ಅದು ಒಂದು ಅದೇ ಕಷ್ಟ. ಮತ್ತೆ ಇಲ್ಲಿದ್ರೆ ಕಡಂಬಾರಿಗೆ ಕಳಿಸ್ಬೇಕು, ಕಡಂಬಾರಿಗೆ ಸಹ 7 ಕಿಲೋಮೀಟರ್ ಆಗ್ತದೆ. ಹೀಗೆ ಹತ್ತಿರ ಇರುವಂತಹ ಶಾಲೆ ನಮಗೆ ಸಿಕ್ಕಿದ್ದು ಕರ್ನಾಟಕದ್ದು, ಇಲ್ಲೇ 1 ಕಿಲೋಮೀಟರ್, ಇಲ್ಲಿ ಹತ್ತಿರ, ಗಡಿ ಆಚೆ ಬದಿಯಲ್ಲಿ. ಇದು ಗಡಿಯಲ್ಲಿ ಉಂಟು, ಕರ್ನಾಟಕದ ಗಡಿಯಲ್ಲಿ. ನರಿಂಗಾನ ಆಚೆ ಬದಿಯಲ್ಲಿ ನರಿಂಗಾನ ಗ್ರಾಮ, ಬಂಟ್ವಾಳ ತಾಲೂಕಿನ ನರಿಂಗಾನ ಗ್ರಾಮ. ಆ ಗ್ರಾಮದ ಹೈಸ್ಕೂಲ್ ಉಂಟು, ಸರ್ಕಾರಿ ಹೈಸ್ಕೂಲು, ಕಲ್ಲರಕೋಡಿ ಅಂತ ಅಲ್ಲಿಗೆ ಹೆಸರು, ಕಲ್ಲರಕೋಡಿ. ಆ ಕಲ್ಲರಕೋಡಿ ಗೌರ್ಮೆಂಟ್ ಹೈಸ್ಕೂಲಿಗೆ ಈಗ ಇಲ್ಲಿಂದ ಮಕ್ಕಳನ್ನು ಹೋಗ್ತೇವೆ, ಇಬ್ಬರನ್ನ ಅಲ್ಲಿ ಕಳಿಸ್ತೇವೆ. ಮತ್ತೆ ಈ ವರ್ಷ ಸೇರಿದವರನ್ನು ನಾವು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಕೇರಳದ ಮಕ್ಕಳನ್ನು, ಕಾಸರಗೋಡು ಜಿಲ್ಲೆಯವ್ರನ್ನ ಮಾತ್ರ ಸೇರಿಸಿದ್ರು. ಅವರಿಗೆ ಟೆಕ್ಸ್ಟ್ ಪುಸ್ತಕ ಎಲ್ಲ ಕೇರಳದ್ದೇ ಗೊತ್ತಿರೋದು. ಸಡನ್ ನಾವು ಅವರನ್ನು ವರ್ಷದ ಮಧ್ಯದಲ್ಲಿ ಬಂದರೆ ಕರ್ನಾಟಕಕ್ಕೆ ಸೇರಿದ್ರೆ ಅವರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಇವಾಗ ಇನ್ನು ಮುಂದೆ ನಾವು ವಾಣಿವಿಜಯ ಹೈಸ್ಕೂಲಿಗೆ, ಕೇರಳದ ಹೈಸ್ಕೂಲಿಗೆ ಕಳಿಸುವ ಅಂತ ತೀರ್ಮಾನ ಮಾಡಿ ಈ ವರ್ಷ 2 ಮಕ್ಕಳನ್ನು ಅಲ್ಲಿಗೆ ಹಾಕಿದ್ದೇವೆ. ಅವರ ಸ್ಕೂಲ್ ಬಸ್ ಇಲ್ಲಿ ಹತ್ತಿರ ಬರ್ತದೆ, ಅಲ್ಲಿವರೆಗೆ ನಾವು ವಾಹನದ ಮೂಲಕ ತಲುಪಿಸ್ತೇವೆ. ಅಲ್ಲಿಂದ ನಂತರ ಸ್ಕೂಲ್ ಬಸ್ಸಲ್ಲಿ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಈಗ ಹಾಗೆ ಈಗ ವ್ಯವಸ್ಥೆ. ಮತ್ತೆ ಸರ್, ಈ ಮಕ್ಕಳಿಗೆ ಇಲ್ಲಿ ಬೇರೆ ಏನಾದರೂ ಕಲ್ಚರ್ ಆಕ್ಟಿವಿಟೀಸ್ಗಳು ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರ ದಿನಚರಿ ಅದೊಂದು ನಮಗೆ ಅನುಭವ ಇರುವ ಕಾರಣ ಉಂಟು. ಟೈಮ್ ಟೇಬಲ್ ಆಯ್ತಾ, ವೇಳಾಪಟ್ಟಿ. ಹೌದು. ಅದರ ಪ್ರಕಾರ 5:30 ಗಂಟೆಗೆ ಬೆಳಿಗ್ಗೆ ಹೇಳ್ಬೇಕು ಎಲ್ಲ ಮಕ್ಕಳು ಸಹ. ಅಂದ್ರೆ ಸೂರ್ಯೋದಯಕ್ಕೆ ಮೊದಲು ಹೇಳ್ಬೇಕು ಅಂತ ಅಲ್ವಾ ನಿಯಮ ನಮ್ಮ ಹಿಂದೂ ಶಾಸ್ತ್ರ ಪ್ರಕಾರ. ಹಾಗೆ ಇದ್ರೆ 6 ಗಂಟೆ ತನಕ ಅವರಿಗೆ ಪ್ರಾತರ್ವೀತಿ ಎಲ್ಲ ಮಾಡಿದ್ರೆ ಪ್ರಾತಸ್ಮರಣೆ ಮಾಡ್ಲಿಕ್ಕುಂಟು. ಪ್ರಾತಸ್ಮರಣೆ ಆದ ನಂತರ ಭಗವದ್ಗೀತೆ ಓದಿಸ್ತೇವೆ ನಾವು ಸ್ವಲ್ಪ ಹೊತ್ತು. ಹಾಗೆ ಪ್ರಾತಸ್ಮರಣೆ ಭಗವದ್ಗೀತೆ ಒಂದು 1/4 ಗಂಟೆ ಹೇಳುದು, 2 ದಿವಸಕ್ಕೆ 2 ಶ್ಲೋಕ ಅಭ್ಯಾಸ ಮಾಡಿಸೋದು ಓದಲಿಕ್ಕೆ. ಹಾಗೆ ಆಮೇಲೆ ಯೋಗ ಒಂದು 1/4 ಗಂಟೆ ಯೋಗ ಅಭ್ಯಾಸ ಮಾಡೋದು, ಗೊತ್ತಾಯ್ತಾ. ಸೂರ್ಯ ನಮಸ್ಕಾರ, ಆಸನಗಳು ಇದೆಲ್ಲ ಸ್ವಲ್ಪ ಹೇಳಿಕೊಡೋದು, ಅದೆಲ್ಲ ನಾವೇ ಹೇಳಿಕೊಡ್ತೇವೆ. ಆಮೇಲೆ ಅವರಿಗೆ ಸ್ವಾಧ್ಯಾಯ ಅಂದರೆ 6:30ಯಿಂದ 8 ಗಂಟೆ ತನಕ, 7:30 ತನಕ, 6:30ಯಿಂದ 1 ಗಂಟೆ. ಆಮೇಲೆ 7:30ಗೆ ಅವರಿಗೆ ಉಪಹಾರ. ಯಾಕಂದರೆ ಮತ್ತೆ ಅವರಿಗೆ ನಾವು ಸ್ಕೂಲ್ ಬಸ್ಸಿಗೆ ಬಿಡಬೇಕು, ಅವರು ಹೊರಟು ರೆಡಿ ಆಗಬೇಕಲ್ಲ. ಹಾಗಾಗಿ 7:30ಗೆ ಉಪಹಾರ ಕೊಟ್ಟು ನಂತರ ಅವರು ಶಾಲೆಗೆ ಹೋಗುವ. ಹೌದು, ಶಾಲೆಯಲ್ಲಿ ಅವರಿಗೆ ಮಧ್ಯಾಹ್ನದ ಊಟ ಉಂಟು. ಸಂಜೆ 4 ಗಂಟೆಗೆ ಶಾಲೆ ಬಿಟ್ಟರೆ ಇಲ್ಲಿಗೆ ಬರುವಾಗ 4:45 ಆಗ್ತದೆ. ಅದನ್ನು ಸ್ವಲ್ಪ ಹೊತ್ತು ಆಟ ಎಲ್ಲ ಆಡ್ತಾರೆ. ಇಲ್ಲಿ ಬಂದ ಕೂಡಲೇ ಅವರಿಗೆ ಫಲಾರ ಕೊಡ್ಲಿಕ್ಕೆ ಉಂಟು, ತಿಂಡಿ, ಸಣ್ಣ ಸಾಯಂಕಾಲದ ತಿಂಡಿ. ಅದಾದಮೇಲೆ ಆಟ ಆಡೋದು ಸ್ವಲ್ಪ. ಆಮೇಲೆ ಅವರಿಗೆ ಬಟ್ಟೆ ತೊಗೊಳ್ಳಿಕ್ಕೆ, ಸ್ನಾನಕ್ಕೆಲ್ಲ ಸಮಯ ಉಂಟು. 6:45ಕ್ಕೆ ಅವರು ಭಜನೆಗೆ ಸಿದ್ಧರಾಗಬೇಕು, ಸ್ನಾನ ಎಲ್ಲ ಮುಗಿಸಿ. ಹಾಗೆ ಭಜನೆ ಉಂಟು. ಒಂದು 5 ಅಥವಾ 10 ನಿಮಿಷ ಭಜನೆ ಮಾಡೋದು, ದೇವರ ಭಜನೆ. ಇಲ್ಲಿ ದೇವರ ಮುಂದೆ ಕೂತು, ದೇವರ ಕೋಣೆಯಲ್ಲಿ ಕೂತ್ಕೊಂಡು ಭಜನೆ ಮಾಡೋದು. ಹಾಗೆ ಅದಾದಮೇಲೆ ಮತ್ತೆ ರಾತ್ರಿ ಸಹ ಓದುವಂಥದ್ದು, ಶಾಲೆಗೆ ಹೋಮ್ವರ್ಕ್ ಮಾಡೋದು ಇದೆಲ್ಲ ಉಂಟಲ್ಲ, ಅದೆಲ್ಲ ಮಾಡಬೇಕು. 7 ಗಂಟೆಯಿಂದ 6:45ಕ್ಕೆ ಆದರೆ 7 ಗಂಟೆಗೆ ಮತ್ತೆ ಓದಲಿಕ್ಕೆ ಶುರು ಆಗ್ತದೆ. 8 ಗಂಟೆವರೆಗೆ 1 ಗಂಟೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತ ಹೇಳಿದ್ರೆ ಶಾಲೆಯಲ್ಲಿ ಕಲಿಸಿಕೊಟ್ಟದ್ದನ್ನು ಕಲಿಯುವುದು. ಅದಕ್ಕೆ ಅವರಿಗೆ ಸಹಾಯಕ್ಕೆ ನಾವಿದ್ದೇವೆ ಇಲ್ಲಿ, ನಾವಿಬ್ಬರು ರಿಟೈರ್ಡ್ ಟೀಚರ್ಸ್ ನಾವು. ಹಾಗೆ ಇನ್ನೊಬ್ಬರು ಡಾಕ್ಟರ್ ಸಹ ಇರುವ ಕಾರಣ ಅವರು ಸಹ ಕಲ್ತವ್ರೆ. 8 ಗಂಟೆಗೆ ಅವರಿಗೆ ರಾತ್ರಿ ಊಟ. ರಾತ್ರಿ ಊಟ ಆದ ನಂತರ 8:30 ಸ್ವಲ್ಪ ಆಚೆ ಮಕ್ಕಳಲ್ಲ, ಕುಶಲ ತಮಾಷೆ ಎಲ್ಲ ಮಾಡ್ತಾ ಇರ್ತಾರೆ, ಆಡೋದು ಎಲ್ಲ ಮಾಡ್ತಾರೆ. 8:30ಯಿಂದ 9:20ರವರೆಗೆ ಪುನಃ ಸ್ವಾಧ್ಯಾಯ, ಓದುವುದು, ಬರೆಯುವುದು, ಲೆಕ್ಕ ಮಾಡುವುದು ಇದೆಲ್ಲ ಅವರ ಶಾಲೆ ಕೆಲಸದಲ್ಲಿರ್ತದೆ. 9:20ಕ್ಕೆ ನಾವು ಒಂದು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸಭೆ, ಬೈಠಕ್ ಅಂತ ಹೇಳ್ತೇವೆ, ಒಂದು ಸಭೆ. ಇವತ್ತಿನ ಏನೆಲ್ಲ ಕೆಲಸ ಮಾಡಿದ್ರಿ, ಶಾಲೆಯಲ್ಲಿ ಏನೆಲ್ಲ ಕಲಿಸಿಕೊಟ್ಟಿದ್ದಾರೆ, ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ವಿಷಯ ಕಲಿಸಿಕೊಟ್ಟಿದ್ದಾರೆ ಅವರನ್ನು ಮೆಲುಕು ಹಾಕಬೇಕು. 10 ನಿಮಿಷ ಅಷ್ಟೇ. ಆಮೇಲೆ ವಿಶ್ರಾಂತಿ 9:30ಯಿಂದ ಬೇಗ ಮಲಗಿ ಬೇಗ ಹೇಳ್ಬೇಕಲ್ಲ ನಮ್ಮದು. ಹಾಗೆ ಮತ್ತೆ ಮೇಲಿನ ಕ್ಲಾಸ್ನವರಿದ್ದರೆ ಅವರು ಮತ್ತೆ ಸಹ ಓದ್ಬೋದು, ನಿದ್ರೆ ಮಾಡುವವರು ಮುಂದಿನ ಮಾಡ್ಬೋದು 9:30ಗೆ. ನಮ್ಮದು ಕಡ್ಡಾಯ ಇರೋದು 10 ಗಂಟೆಯವರೆಗೆ ಓದ್ಬೋದು ಅಂತ. ಮತ್ತು ಸಹ 10ನೇವರಿಗೆಲ್ಲ ಇನ್ನೂ ಹೆಚ್ಚು ಹೋಮ್ವರ್ಕ್ ಎಲ್ಲ ಬಾಕಿ ಇದ್ರೆ, ಸಮಯ ಸಾಕಾಗೋದಿಲ್ಲ ಅಂದರೆ ಮತ್ತು ಸಹ ಓದ್ಬೋದು, ತೊಂದರೆ ಇಲ್ಲ. ಬೇರೆ ಮಕ್ಕಳಿಗೆ, ಮಲಗಿರುವ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಇನ್ನೊಂದು ಕೋಣೆಯಲ್ಲಿ ಓದ್ಬೋದು. ಬೇಕಾದಷ್ಟು ಇಲ್ಲಿ ಸ್ಥಳ ಉಂಟು, ಏನು ತೊಂದರೆ ಇಲ್ಲ, ಬೇಕಷ್ಟು ವ್ಯವಸ್ಥೆ ಉಂಟು. ಹೀಗೆ ನಿಯಮ. ಮತ್ತೆ ರಜೆ ದಿವಸ ಸ್ವಲ್ಪ ಹಗಲು ಹೊತ್ತಿನಲ್ಲಿ ಬೇರೆ ಚಟುವಟಿಕೆಗಳನ್ನು, ಸ್ವಚ್ಛತೆಯದ್ದು ಇದೆಲ್ಲ ಮಾಡ್ತೀವಿ. ಎಲ್ಲಾದರೂ ಕರ್ಕೊಂಡು ಹೋಗಿ ಪಿಕ್ನಿಕ್ ಅಂದ್ರೆ ಗೊತ್ತುಂಟಲ್ಲ, ಸಣ್ಣ ಒಂದು ಯಾತ್ರೆ, ಒಂದು ಬೆಟ್ಟಕ್ಕೋ, ಒಂದು ನದಿಗೋ, ಒಂದು ದೇವಸ್ಥಾನಕ್ಕೋ ಎಲ್ಲ ಹೋಗೋದು. ವಾರದ ಭಜನೆಗೆ ಹೋಗ್ತಾರೆ
ವಾರದ ಭಜನೆ ಅಂತ. ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ರಾತ್ರಿ 7:30ಯಿಂದ 8:30 ತನಕ ಭಜನೆ ಉಂಟು. ಅಲ್ಲಿ ಊರವರೆಲ್ಲ ಬರ್ತಾರೆ. ನಮ್ಮ ಮಕ್ಕಳು ಸಹ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಭಜನೆಯಲ್ಲಿ ಸೇರಿಕೊಡ್ತಾರೆ. ಆ ದಿವಸ ಇಲ್ಲಿ ಭಜನೆ ಇಲ್ಲ ದೇವಸ್ಥಾನದಲ್ಲಿ. ಮತ್ತು ಆದಿತ್ಯವಾರ ಬಾಲಗೋಕುಲ ಅಂತೇಳಿ ಆಗ್ತದೆ. ಅದು ಇಲ್ಲಿ ಹತ್ತಿರ ತೌಡುಗೋಳಿಯಲ್ಲಿ ಒಂದು ದುರ್ಗಾ ಕ್ಷೇತ್ರ ಅಂತ ಉಂಟು. ಅಯ್ಯಪ್ಪ ಮಂದಿರ ದುರ್ಗಾ ಕ್ಷೇತ್ರ ಹತ್ತಿರ. ಅಲ್ಲಿ ಊರಿನ ಮಕ್ಕಳು ಶಾಲಾ ಮಕ್ಕಳನ್ನೆಲ್ಲ ಕರೀತಾರೆ. ಇಲ್ಲಿ 4 ಮಕ್ಕಳಿರುವ ಕಾರಣ ನಾವು ಈ ಮಕ್ಕಳನ್ನ ಅಲ್ಲಿ ಕಳಿಸೋದು. ಇಲ್ಲಿ ಹೆಚ್ಚು ಮಕ್ಕಳಿದ್ರೆ ಇಲ್ಲೇ ನಾವು ಬಾಲಗೋಕುಲ ಮಾಡ್ಬೋದು. ಊರ ಮಕ್ಕಳನ್ನ ಇಲ್ಲಿ ಕರೆದು. ಈಗ ಆ ವ್ಯವಸ್ಥೆ ಇಲ್ಲ. ಬಾಲಗೋಕುಲ ಎಲ್ಲಿ ನಡೀತದೆ ಅಲ್ಲಿ ತೌಡುಗೋಳಿ ಶಾಲೆಯಲ್ಲಿ ನಡೀತದೆ. ತೌಡುಗೋಳಿಗೆ ಇಲ್ಲಿ ಹತ್ತಿರ ಅಲ್ಲಿ ಹೋಗ್ತಾರೆ. ಹಾಗೆ ರಜೆ ದಿವಸ ನಾವು ಬೇರೆ ಇಂಥದ್ದೆಲ್ಲ ಟ್ರಿಪ್ಗಳೆಲ್ಲ ಇಟ್ಕೊಳ್ತೇವೆ. ಮತ್ತೆ ಧರ್ಮ ಯಕ್ಷಗಾನಕ್ಕೊಂದು ಮತ್ತೆ ಬೇರೆ ಜಾತ್ರೆ, ಊರ ಜಾತ್ರೆಗೆಲ್ಲ ಕರ್ಕೊಂಡು ಹೋಗೋದೆಲ್ಲ ಮಾಡ್ತೇವೆ ರಜೆ ದಿವಸ. ಕಲ್ಚರಲ್ ಆಕ್ಟಿವಿಟೀಸ್. ಕಲ್ಚರಲ್ ಆಕ್ಟಿವಿಟೀಸು, ಸಂಗೀತ ಕಲಿಯುವ ಅಪೇಕ್ಷೆ ಇರುವವರಿಗೆ ಸಂಗೀತ, ಹಾಗೆ ಭಜನೆ ತರಬೇತಿ ಕೊಡುವವರಿಗೆ ಅದಕ್ಕೆ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಎಲ್ಲಿ ಬಾಲಗೋಕುಲ ನಡೆಯುವಲ್ಲಿ. ಹಾಗೆ ಅದಕ್ಕೆಲ್ಲ ಸೇರಿದ್ದಾರೆ. ಶಾಲೆಯಲ್ಲಿ ಸಹ ಹಾಗೆ ನಮ್ಮ ಮಕ್ಕಳಿಗೆ ಸ್ಕೌಟಿಗೆ ಸೇರಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರಿಗೆ ಆಸಕ್ತಿ ಉಂಟು ಅಂತೇಳಿ ಅದಕ್ಕೆ ಅವರಿಗೆ ಸ್ಪರ್ಧೆಗೆ ಹೋಗಲಿಕ್ಕೆಲ್ಲ ಏನು ಅವರಲ್ಲಿ ಆ ಪ್ರತಿಭೆ ಉಂಟು ಅಂತ ಟೀಚರ್ಸ್, ಅವರ ಶಾಲೆಯ ಟೀಚರ್ಸ್ ಹೇಳಿದರೆ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟು ಅವರನ್ನು ಅವ್ರು ಹೇಳಿದ ಕಡೆಗೆ ಕರ್ಕೊಂಡು ಹೋಗ್ತೇವೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ. ಹೀಗೆ ಅಂದರೆ ಅಪ್ಪ ಅಮ್ಮ ಮನೆಯಲ್ಲಿ ಹೇಗೆ ನೋಡಿಕೊಳ್ಬೇಕು ಆ ರೀತಿ ನಾವು ನೋಡಿಕೊಳ್ತೇವೆ. ಮತ್ತೆ ಸರ್, ಈ ನೀವು ಅಡಿಗೆ ಅವರಿಗೆಲ್ಲ ತಯಾರು ಮಾಡ್ತಿಲ್ಲ, ಅದರಲ್ಲಿ ಅವರಿಗೆ ಅದರ ಬಗ್ಗೆ ಮಾಹಿತಿಗಳು? ಸರಿಯಾದ ಪ್ರಶ್ನೆ ಕೇಳಿದ್ರಿ. ಏನಂತ ಹೇಳಿದ್ರೆ, ಮನೆಯಲ್ಲಿ ಅಪ್ಪ ಅಮ್ಮ ಕಲಿಸಿಕೊಡ್ತಾರಲ್ಲ ಸಣ್ಣ ಸಣ್ಣ ಕೆಲಸಗಳೆಲ್ಲ. ಹೌದು, ಅಪ್ಪ ಅಮ್ಮನ ಕೆಲಸಗಳಲ್ಲಿ ಅವರು ಸಹಾಯ ಮಾಡ್ತಾ ಕಲಿತಾರೆ. ಇಲ್ಲಿ ಸಹ ಅದಕ್ಕೆ ಅವಕಾಶ ಉಂಟು. ಇಲ್ಲಿ ಒಂದು ವಿಶೇಷವಾಗಿ ದನಗಳನ್ನು ಸಾಕೋದು. ಇಲ್ಲಿ ದನಗಳನ್ನು ಸಾಕ್ತೇವೆ ನಾವು. ನಮ್ಮ ಊರ ದನಗಳನ್ನೇ ಸಾಕೋದು ನಾವು. ಯಾಕೆಂತ ಹೇಳಿದರೆ ಅದು ಜರ್ಸಿ ಎಂಬುದು ಏನು ಹೆಚ್ಚು ಹಾಲನ್ನು ಉತ್ಪಾದಿಸುವ ಉದ್ದೇಶದಿಂದ ಮಾಡೋದು. ಅದರ ಗುಣಮಟ್ಟ ನಮ್ಮ ಊರ ದನಗಳ ಹಾಲಿನಷ್ಟು ಇರುವುದಿಲ್ಲ. ಹಾಗಾದ ಕಾರಣ ದೇಸಿ ಅಂದರೆ ನಮ್ಮ ದೇಶದ್ದು ತಳಿಯನ್ನು ಉಳಿಸುವ ಉದ್ದೇಶದಿಂದ ನಾವು ಇಲ್ಲಿ ಮಾಡಿದ್ದು. ಮತ್ತು ಈಗ ದೊಡ್ಡ ದೊಡ್ಡ ಕೃಷಿಕರು ಕೂಡ ದೊಡ್ಡ ದೊಡ್ಡ ಹಟ್ಟಿಗಳನ್ನು ಇಟ್ಟುಕೊಂಡವರು ಸಹ ಈಗ ಹಟ್ಟಿ ಎಲ್ಲ ಖಾಲಿ ನಿಮಗೆಲ್ಲ ಗೊತ್ತುಂಟು. ನಮ್ಮೂರಲ್ಲಿ ಆ ಸ್ಥಿತಿ ಉಂಟು. ಹಾಗಾಗಿ ಗೋ ಸಂರಕ್ಷಣೆ ಆಗಬೇಕಾದ್ರೆ ಎಲ್ಲರೂ ಸೇರಿ ದನಗಳನ್ನು ಸಾಕಬೇಕು. ಹಾಗಾಗಿ ದೇವಸ್ಥಾನಗಳಲ್ಲಿ, ಇಂಥ ಮಂದಿರಗಳಲ್ಲಿ, ಆಶ್ರಮಗಳಲ್ಲಿ ಅದು ಮಾಡುವುದು ಒಳ್ಳೆಯದು ಅಂತ ಆ ಅಭಿಪ್ರಾಯಕ್ಕೆ ನಾವು ಬಂದು, ನಮಗೆ ಕಷ್ಟ ಆಗ್ತದೆ, ಕಷ್ಟ ಆದರೂ ಸಹ ನಾವು ನಡೆಸಲೇಬೇಕು. ಇದು 10 ಜನರದ್ದಲ್ಲ. ಹಾಗಾಗಿ 10 ಜನರ ಹತ್ರ ಹೋಗಿ ಕೇಳಿ ಬೇಡಿ ಅದಕ್ಕೆ ತಗಲುವ ವೆಚ್ಚ ನಾವು ಸಂಗ್ರಹ ಮಾಡಿ ಈಗ ನಡೆಸ್ತಾ ಇದ್ದೇವೆ. ವಿಪರೀತ. ಯಾಕೆಂದ್ರೆ ಬೇಸಾಯ ಮಾಡಿದ್ರೆ ಮಾತ್ರ ಅಲ್ವಾ ಬೈಹುಲ್ಲು ಸಿಕ್ಕುದು. ಇಲ್ಲಿ ಹತ್ತಿರದವರು ಯಾರು ಬೇಸಾಯ ಮಾಡುವುದಿಲ್ಲ. ಹಾಗಾಗಿ ದೂರದಿಂದ ತರಿಸಬೇಕಾಗ್ತದೆ. ದೂರದಲ್ಲಿ ಸಹ ಈಗ ಅಡಿಕೆ ತೋಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸಕಲೇಶ್ಪುರದಿಂದ ಎಲ್ಲ ನಾವು ತರಿಸ್ತಿದ್ದೆವು. ಅಲ್ಲೆಲ್ಲ ಅವರು ಹೇಳುದು ಎಲ್ಲ ತೋಟ ಮಾಡಿದ್ರು, ಈಗ ಯಾರು ಬೇಸಾಯ ಮಾಡೋದಿಲ್ಲ, ಹಾಗೆ ಸಿಕ್ಕುದಿಲ್ಲ ಅಂತ ವ್ಯಾಪಾರಿಗಳು ಹಾಗೆ ಹೇಳ್ತಾರೆ. ಹಾಗಾಗಿ ಅದು ದೊಡ್ಡ ಕಷ್ಟ. ಒಂದು ಈಗ ಸಣ್ಣ ಸೂಡಿಗೆ ಸಹ ನಮಗೆ ಒಂದು ವರ್ಷಕ್ಕೆ ಸುಮಾರು ಒಂದು 70,000 ರೂಪಾಯಿದು ಬೈಹುಲ್ಲು ಬೇಕು. ನಮ್ಮಲ್ಲಿ 5 ದನಗಳು ಉಂಟು, ಒಂದು ಇದು ಉಂಟು ಬಸವ, ಇದು ಬೀಜ ಎತ್ತು ಉಂಟು, ಮತ್ತೆ ಕರುಗಳು. ಹಾಗಾಗಿ ಅವುಗಳನ್ನು ನಾವು ಸಾಕಲೇಬೇಕು. ಹಾಗೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಆಶ್ರಮದಲ್ಲಿ, ಪ್ರತಿಯೊಂದು ಮಂದಿರದಲ್ಲಿ, ಪ್ರತಿಯೊಂದು ದೇವಸ್ಥಾನದಲ್ಲಿ ಸಹ ಊರವರೆಲ್ಲರೂ ಸೇರಿ ದನಗಳನ್ನು ಸಾಕಲೇಬೇಕು. ಅದರಲ್ಲಿ ನಷ್ಟ ಬರುವುದಿಲ್ಲ. ಯಾಕೆಂತ ಹೇಳಿ ಅದರಲ್ಲಿ ಸಿಕ್ಕುವಂತ ಗೊಬ್ಬರ ಉಂಟಲ್ಲ, ಅದು ಅತಿ ಉತ್ಕೃಷ್ಟ. ಅದು ಅದನ್ನು ಮತ್ತೆ ಕೇಳೋದು ಬೇಡ. ಹಾಗಾಗಿ ನಮ್ಮ ಕೃಷಿ ಒಳ್ಳೆದಾಗಬೇಕಾದ್ರೆ ಸಾವಯವ ಕೃಷಿ ಎಲ್ಲ ಬೇಕಾದ್ದು. ಹಾಗೆ ನಾವು ಇಲ್ಲಿ ಸಾವಯವ ಕೃಷಿ ಸಹ ಮಾಡ್ತೇವೆ, ತರಕಾರಿ ಬೆಳೆಸ್ತೇವೆ. ಇದರ ಬಗ್ಗೆ ಮಕ್ಕಳಿಗೆ ಹೇಗೆ ಮಾಡುವುದು, ಅದನ್ನು ಅವರನ್ನು ಉಪಯೋಗಿಸಿಕೊಂಡು ಹೇಗೆ ಬೀಜ ಹಾಕಬೇಕು, ಅದಕ್ಕೆ ಹೇಗೆ ಪಾಲನೆ ಮಾಡಬೇಕು, ಅದಕ್ಕೆ ನೀರು ಹಾಕುವುದು ಹೇಗೆ, ನೆಡುವುದು ಹೇಗೆ, ಇಂತೆಲ್ಲ ನಾವು ಮಾಡ್ತೇವೆ. ಈಗ ಈ ಸಲ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಬೀಜ ಮೊಳಕೆ ಬರಲಿಲ್ಲ. ಮಳೆ ಆಯ್ತು ಫಸ್ಟಿಗೆ, ಮೊಳಕೆ ಬರಲಿಲ್ಲ. ಅದು ಬಹುಶಃ ಬೀಜ ಹಳತಾಗಿಯಾ ಏನಂತ ಗೊತ್ತಿಲ್ಲ. ಅದರ ಬೀಜ ಸಂರಕ್ಷಣೆ ಅಂತ ಉಂಟಲ್ಲ, ಅದು ಸಹ ನಾವು ಸರಿಯಾಗಿ ಮಾಡಲಿಲ್ಲ. ಹಾಗಾಗಿ ಆಗಿರ್ಬೋದು. ಮಕ್ಕಳು ಇಲ್ಲದ ದಂಪತಿಗಳು ಮದುವೆಯಾಗಿ ಎಷ್ಟೋ ವರ್ಷ ಆದರೂ ಮಕ್ಕಳಾಗಿಲ್ಲ ಅಂಥವರು ದತ್ತು ತಗೊಳ್ಳಿಕ್ಕೆ ಬಯಸ್ತಾರೆ. ಹಾಗೆ ತುಂಬ ಜನ ಕೇಳ್ತಾರೆ, ನಿಮ್ಮ ಆಶ್ರಮದಲ್ಲಿ ಮಕ್ಕಳಿದ್ದಾರಾ, ದತ್ತು ಪಡ್ಕೊಳ್ಳಿಕ್ಕೆ ಆಗ್ತದಾ? ಆಗ ನಾವು ಅವರನ್ನು CWCಯಲ್ಲಿ ಕಳಿಸುವುದು. ಇಲ್ಲಿ ಅಂಥ ಮಕ್ಕಳಿಲ್ಲ ಈ ಸದ್ಯ ಅಂತ ಹೇಳುದು. ಅವ್ರೇನು ಮಾಡ್ತಾರೆ ಅಂದರೆ, ಅಂಥ ಮಕ್ಕಳನ್ನು ಆಶ್ರಮಕ್ಕೆ ಸೇರಿಸಿ ಆಶ್ರಮದಲ್ಲಿ ಇದ್ದರೆ ಅಂದರೆ ಅವರಿಗೆ ಪೋಷಕರೇ ಇಲ್ಲ, ಹೆತ್ತವರು ಬಿಟ್ಟು ಹೋಗಿದ್ದಾರೆ, ಉಪೇಕ್ಷೆ ಮಾಡಿದ್ದಾರೆ.
ಗತಿ ಇಲ್ಲದ ಮಕ್ಕಳು, ಅಂಥವರನ್ನು ನಾವು ನೋಡ್ತಾ ಇದ್ವಿ. ಆಗ ಅದಕ್ಕೆ ಸರ್ಕಾರದ ವ್ಯವಸ್ಥೆ ಉಂಟು. ಅಂಥ ಮಕ್ಕಳು ಯಾವುದಾದ್ರೂ ಆಶ್ರಮದಲ್ಲಿ ಇದ್ದರೆ ಅವರನ್ನು ದತ್ತು ಕೊಡ್ತಾರೆ. ಅದಕ್ಕೆ ಪೇಪರ್ ಪಬ್ಲಿಕೇಶನ್ ಆಗಬೇಕು. ಅವರನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ, ಅವರ ಬಯಾಲಜಿಕಲ್ ಪೇರೆಂಟ್ಸ್ ಅಂತ, ಅಂದರೆ ಅವರನ್ನು ಹೆತ್ತಂಥ ಯಾರು ತಂದೆ ತಾಯಿ ಯಾರೂ ಇಲ್ಲ, ಯಾರಾದರೂ ಇದ್ದಾರೋ ಅಂತೇಳಿ ಪೇಪರ್ನಲ್ಲಿ ಹಾಕ್ಲಿಕ್ಕೆ ಉಂಟು. ಇದ್ದರೆ ಈ ಆಫೀಸನ್ನು ಸಂಪರ್ಕಿಸಬೇಕು ಅಂತ. ಹಾಗೆ ಪಬ್ಲಿಷ್ ಆದ ನಂತರ ಅದಕ್ಕೆ 1-2 ತಿಂಗಳ ಸಮಯ ಉಂಟು. ಯಾರು ಇಲ್ಲ ಅಂತೇಳಿ ಆದರೆ ಅಂಥ ಮಕ್ಕಳನ್ನು ದತ್ತುಗೊಳ್ಳಲಿಕ್ಕೆ ಅವರು ಸಿದ್ಧರಾಗ್ತಾರೆ. ಮತ್ತು ಯಾರು ಆ ರೀತಿ ಅರ್ಜಿ ಕೊಟ್ಟಿರ್ತಾರೆ ದತ್ತು ಮಕ್ಕಳನ್ನು ಪಡೀಲಿಕ್ಕೆ, ಅಂಥ ಮಕ್ಕಳಿಗೆ ಅಂಥ ಮಕ್ಕಳನ್ನು ಕೊಡ್ತಾರೆ. ಸರ್ಕಾರದ ಕಾನೂನು ಪ್ರಕಾರ ಅದಕ್ಕೆ ಅಗ್ರಿಮೆಂಟ್ ಎಲ್ಲ ಆಗಬೇಕು, ಬೇರೆ ಬೇರೆ ಮೆಡಿಕಲ್ ಟೆಸ್ಟ್ ಆಗಬೇಕು ಮಗುವಿನದ್ದು. ಮತ್ತು ಆ ಮಕ್ಕಳನ್ನು ಅವರು ನೋಡಬೇಕು, ಯಾರು ಅವರು ದತ್ತು ಪಡ್ಕೊಳ್ಳುವುದು ಅವ್ರಿಗೆ ಇಷ್ಟ ಆಗ್ಬೇಕಲ್ಲ. ಹಾಗೆ ಇಲ್ಲಿ 2 ಮಕ್ಕಳು ಆಗಿದ್ದವರನ್ನು ನಾವು ದತ್ತು ಕೊಟ್ಟಿದ್ದಾರೆ ಇಲ್ಲಿಂದ ಸಣ್ಣ ಮಕ್ಕಳು. 5ನೇ ಕ್ಲಾಸು, ಹೌದು, 3ನೇ ಕ್ಲಾಸು 5ನೇ ಕ್ಲಾಸ್ನಲ್ಲಿ. ಹಾಗೆ ಅವರು ಸರ್, ಹಾಗೆ ಅವರು ದತ್ತಕೊಳ್ಳುವಾಗ ಇಲ್ಲಿ ಅವರನ್ನು ನೋಡಿಕೊಳ್ಳುವ ಬಗ್ಗೆ ಏನಾದರೂ ನಿಮಗೆ ಸೆಕ್ಯೂರಿಟಿ ಅಂತ ಹಾಗೆ ಅಲ್ಲ, ಅದೇಗೆಂದ್ರೆ ಆ CWC ನಾನು ಹೇಳಿದೆಲ್ಲ, ಅವರೇ ಇದಕ್ಕೆ ಜವಾಬ್ದಾರರು, ಅಧಿಕಾರಿಗಳು. ಆಯ್ತಾ, ಅವರದ್ದೇ ಕಂಡೀಷನ್, ಸರ್ಕಾರದ ನಿಯಮ ಉಂಟು ಯಾವ ಕಂಡೀಷನ್ ಅಂತ. ಹಾಗೆ ಆ ನಿಯಮ ಪ್ರಕಾರ ಅವರಿಗೆ ವಹಿಸಿಕೊಡೋದು. ಇಲ್ಲಿ ಇರುವಷ್ಟು ತನಕ ನಾವು ನೋಡಿಕೊಂಡಿರ್ತೇವಲ್ಲ, ಹೇಗಾದ್ರು ಎಲ್ಲ ಮಕ್ಕಳೊಟ್ಟಿಗೆ ಅವರನ್ನು ಸಹ ನೋಡಿರ್ತೇವೆ, ಚೆನ್ನಾಗಿ ನೋಡಿಕೊಂಡಿರ್ತೇವೆ. ಮುಂದೆ ಅವರು ಯಾರು ಕರ್ಕೊಂಡು ಹೋಗ್ತಾರೆ ಅವರಿಗೆ ಸಹ ಷರತ್ತು ಮೇರೆಗೆ ಅವರು ಆ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಬೇಕು, ಅವರಿಗೆ ಸರಿಯಾದ ಪೋಷಣೆ ಒಳ್ಳೆ ಆಹಾರ ಕೊಡಬೇಕು, ಅವರಿಂದ ದುಡಿಸಬಾರ್ದು, 18 ವರ್ಷದವರಿಗೆ ದುಡಿಸಬಾರ್ದು, ಅವರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತೇಳಿ ಅವರು ಷರತ್ತ ಮೇರೆಗೆ ಅವರು ಕೊಡೋದು. ಅವರ ಯಾವುದು ಮೇಲ್ನೋಟದಲ್ಲಿಯೇ ಆ ಮಕ್ಕಳು ಬೆಳಿಬೇಕು, ಹಾಗೆ ಕಂಡೀಷನ್ ಉಂಟು. ಅದಾದಮೇಲೆ ಮುಂದಿನ ಜವಾಬ್ದಾರಿ ಎಲ್ಲ ಅವರಿಗೆ ಬಿಡ್ತಾರೆ, ಸಾಧಾರಣ ಎಲ್ಲ ಜವಾಬ್ದಾರಿಗಳನ್ನು ಅವರಿಗೆ ಬಿಡ್ತಾರೆ. ಅವರ ಹಕ್ಕು ಸಹ ಯಾರು ಪಡ್ಕೊಳ್ತಾರೆ ಅವರ ಸ್ವತ್ತು ಉಂಟಲ್ಲ, ಆಸ್ತಿ ಇತ್ಯಾದಿ ಅದೆಲ್ಲ ಮತ್ತೆ ಮಕ್ಕಳಿಗೆ ಸಿಕ್ಕುವ ಹಾಗೆ ಈ ದತ್ತು ಮಕ್ಕಳಿಗೂ ಸಿಕ್ಕಬೇಕು, ಅದೆಲ್ಲ ವ್ಯವಸ್ಥೆ ಪ್ರಕಾರ ಅದೆಲ್ಲ ಮಾಡ್ತಾರೆ ಅವರು. ಅದಕ್ಕೆ ಅವರು ತಯಾರಾಗಿರ್ತಾರೆ. ಮಕ್ಕಳಿಲ್ಲದವರು ಅದಕ್ಕೆಲ್ಲ ತಯಾರಾಗ್ತಾರೆ. ಹೇಗಾದರೂ ಹೀಗೆ ನಿಯಮ. ಈಗ ದತ್ತು ಕೊಡುವುದು ಹಾಗೆ, ಸರ್ಕಾರದ ನಿಯಮ ಹಾಗೆ. ಇದರಲ್ಲಿ ನೀವೀಗ ಇಷ್ಟು ಎಲ್ಲ ಖರ್ಚು ಉಂಟು, ಈ ಮಕ್ಕಳಿಗೆ ಖರ್ಚು ಉಂಟು, ಹಾಗೆ ದನಗಳು ಸಾಕ್ತಾ ಇದ್ದೀರಿ, ಅದಕ್ಕೆ ಆಗಬೇಕು, ಮತ್ತು ಇಲ್ಲಿ ಊಟೋಪಚಾರಗಳು, ಇದರದ್ದು ಮೈಂಟೆನೆನ್ಸ್, ಅದಲ್ಲದೆ ಮಕ್ಕಳನ್ನು ಶಾಲೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲ ಬಂಡವಾಳ ಹೇಗೆ ಸರ್ ನೀವು ಇನ್ವೆಸ್ಟ್ ಮಾಡಿ? ಅದಕ್ಕೆ ಅಂದರೆ ಸರ್ಕಾರದಿಂದ ಈ ತನಕ ಯಾವುದೇ ಆರ್ಥಿಕ ಸಹಾಯ ನಮಗೆ ಸಿಕ್ಕುವುದಿಲ್ಲ, ಅನುದಾನ ಇಲ್ಲ. ಸಾಧಾರಣವಾಗಿ ಇದು ಸೇವಾ ಸಂಸ್ಥೆ. ಹಾಗಾದ ಕಾರಣ ನಮಗೆ ಇಂಥ ಸಂಸ್ಥೆಗಳಿಗೆ ಸರ್ಕಾರದಿಂದ ಸಹಾಯ ಅಂತ ಹೇಳಿದರೆ ಇದಕ್ಕೆ ದಾನ ಕೊಡುವವರು, ದೇಣಿಗೆ ಕೊಡುವವರು, ವಂತಿಗೆ ಕೊಡುವವರಿಗೆ ಇನ್ಕಮ್ ಟ್ಯಾಕ್ಸಿನ ರಿಯಾಯಿತಿ ಉಂಟು, ತೆರಿಗೆ ವಿನಾಯಿತಿ, ಆದಾಯ ತೆರಿಗೆ ವಿನಾಯಿತಿ. ಅದು ಸೆಕ್ಷನ್ 80G ಪ್ರಕಾರ ಸಿಗುವಂಥದ್ದು. ಅದನ್ನು ನಮಗೆ ಸೌಲಭ್ಯ ಉಂಟು. ಅದನ್ನು ಮಾಡಿಸಿದ ಕಾರಣ ನಮ್ಮ ಮೇಲೆ, ಸಂಸ್ಥೆ ಮೇಲೆ ಜನರಿಗೆ ವಿಶ್ವಾಸ ಬರ್ತದೆ. ಅಂದರೆ ಅದು ಕೊಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಇದಕ್ಕೆ ಈ ಒಂದು ಅನುಕೂಲತೆಯನ್ನು ಕೊಡಬಹುದು ಅಂತ ಅವರು ತೀರ್ಮಾನಕ್ಕೆ ಬಂದ ಮೇಲೆ ಆರ್ಡರ್ ಕೊಡೋದು. ಅದು ನಾವು ಮಾಡಿಸಿದ ಕಾರಣ ಸಂಘ ಸಂಸ್ಥೆಗಳವರಿಗೆ ನಮಗೆ ಸಹಾಯ ಮಾಡಲಿಕ್ಕೆ, ದೇಣಿಗೆ ಕೊಡಲಿಕ್ಕೆ, ಅನುದಾನ ಕೊಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಹಾಗೆ ನಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಆರ್ಥಿಕ ಸಹಾಯ ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರದ್ದು ಉಂಟಲ್ಲ, ಗ್ರಾಮಾಭಿವೃದ್ಧಿ ಯೋಜನೆ, ಅದರಿಂದ 1 ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ. ಕರ್ನಾಟಕ ಬ್ಯಾಂಕಿನಿಂದ ನಮಗೆ ಶುರುವಿಗೆ 50,000 ಕೊಟ್ಟರು, ಅನಂತರ 3 ಲಕ್ಷ ರೂಪಾಯಿ ಕೊಟ್ಟರು. ಹಾಗೆ ಇತರ ಸಂಸ್ಥೆಗಳವರು ಸಹ, ಬೇರೆ ಬೇರೆ ಸೊಸೈಟಿಗಳವರು, ಇಂಥವರು, ಮತ್ತು ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರಲ್ಲೆಲ್ಲ ಉಂಟಲ್ಲ, ಅಂಥ ಉದ್ಯಮಗಳವರು ಸಹ ಅವರು ನಮಗೆ ಸಹಾಯಧನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಊರಲ್ಲಿ ಸಾಧಾರಣ ನಾನು ಇಲ್ಲಿ ಕಾಸರಗೋಡು ಜಿಲ್ಲೆಯ ಶಿಕ್ಷಣಾಧಿಕಾರಿಯಾಗಿ 3 ವರ್ಷ ಇದ್ದೆ. ಹಾಗಾಗಿ ನನ್ನ ಮೇಲೆ ತುಂಬ ಜನರಿಗೆ ವಿಶ್ವಾಸ ಇದೆ, ಪ್ರೀತಿ ಇದೆ, ಗೌರವ ಇದೆ. ಅಂಥವರನ್ನು ನಾನು ಸಂಪರ್ಕಿಸಿದಾಗ ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಆರ್ಥಿಕ ಸಹಾಯ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾರ್ಯಕರ್ತರು, ನಮ್ಮ ಟ್ರಸ್ಟ್ನಲ್ಲಿ 9 ಜನ ಇದ್ದೇವೆ ನಾವು ಕಮಿಟಿಯಲ್ಲಿ. ಅದರಲ್ಲಿ ಕೆಲವರು ವಯಸ್ಸಿನ ಕಾರಣದಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾರು ಸಾಧ್ಯ ಆಗ್ತದೆ ಅವರು ಎಲ್ಲ ಪ್ರದೇಶಗಳಿಗೆ ಹೋಗಿ
ವಿನಂತಿ ಮಾಡಿದಾಗ ನಮಗೆ ಹಣ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಅದು ನಾನು ಅದಕ್ಕೆ ವಿಜ್ಞಾಪನೆ ಪತ್ರಿಕೆ ಪ್ರಿಂಟ್ ಮಾಡಿದ್ದೆ ಇದಕ್ಕೋಸ್ಕರವೇ. ಈಗ ನಡೆಯುತ್ತಿರುವಂಥ ಕಾರ್ಯಗಳು ಇಲ್ಲಿ ಸೇವಾ ಚಟುವಟಿಕೆಗಳೇನು, ಮುಂದೆ ನಮ್ಮದು ಏನು ಇವು ಯೋಜನೆಗಳು ಉಂಟು. ಈಗ ನಮ್ಮದು ಮಕ್ಕಳ ಆಶ್ರಮ ಮತ್ತು ಗೋಶಾಲೆ ಈಗ ಇರುವುದು. ಮುಂದೆ ನಾವು ಇದನ್ನು ವಿಸ್ತರಿಸಿ ಹಿರಿಯ ನಾಗರಿಕರಿಗೆ, ವಯಸ್ಸಾದವರಿಗೆ ಒಂದು ಕೇಂದ್ರ ಆಶ್ರಯ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಅದಕ್ಕೆ ಹತ್ತಿರದ ಜಾಗ ನಮಗೆ ಸಿಗುವ ವ್ಯವಸ್ಥೆ ಮಾಡಿದ್ದೇವೆ. ಅವರಿಗೆ ಹಣ ಕೊಟ್ಟಾಗ ನಮಗೆ ಅದು ಕೊಂಡುಕೊಳ್ಳಿಕ್ಕೆ ಆಗ್ತದೆ. ಅದು ಕಡಿಮೆ ಕ್ರಯಕ್ಕೆ ಬರ್ತದೆ. ಇಲ್ಲಿ ಸಾಧಾರಣ ಸೆಂಟ್ಸ್ಗೆ 40,000 ರೂಪಾಯಿ ಕ್ರಯ ಉಂಟು, 40-50ರವರೆಗೆ ಕ್ರಯ ಉಂಟು. ಆದರೆ ನಮಗೆ ಅದೊಂದು 25,000ಕ್ಕೆ ಸಿಗ್ತದೆ. ಅದಕ್ಕೆ ನಮಗೆ ಹಣ ಬೇಕು. ಅದು ಹಣ ಇದ್ದರೆ ನಾವು ಅಲ್ಲಿ ಪ್ರತ್ಯೇಕವಾಗಿ ಕಟ್ಟಡ ಕಟ್ಟಿ ಅಲ್ಲಿ ವೃದ್ಧಾಶ್ರಮ ಮಾಡಬೇಕೆಂಬ ಉದ್ದೇಶ ನಾವು ಇಟ್ಟುಕೊಂಡಿದ್ದೇವೆ. ಮತ್ತು ಬೇರೆ ಬೇರೆ ಸೇವಾ ಚಟುವಟಿಕೆಗಳು, ಟ್ರಸ್ಟ್ನಲ್ಲಿರುವ ಕಾರ್ಯಕರ್ತರು ಅವರ ಅಪೇಕ್ಷೆಗಳ ಅಭಿರುಚಿಗಳೇನುಂಟು, ಅವರ ಸಾಮರ್ಥ್ಯ ಹೇಗಿದೆ ಅದನ್ನು ನೋಡಿಕೊಂಡು ಅವರು ಅದನ್ನು ಮಾಡ್ತಾರೆ. ನನಗೀಗ ವಯಸ್ಸು 78 ಆಯಿತು. ಹಾಗಾದ ಕಾರಣ ಇನ್ನು ಮುಂದೆ ಬರುವಂತ ಇದು ನಿಮ್ಮ ಸ್ವಂತ, ನೀವು ಸ್ವಂತ ಮಾಡಿದಂತ ಲ್ಯಾಂಡ್, ಸ್ವಂತ ನಿಮ್ಮದೇ ಲ್ಯಾಂಡ್ ಇದೇನು ಪಬ್ಲಿಕ್ ಇಂದ ಅಥವಾ ಇದು ಮಾಡಿದ ಲ್ಯಾಂಡ್ ಅಲ್ಲ, ಇದು ಪಬ್ಲಿಕ್ ಆದ್ರೆ ಟ್ರಸ್ಟ್ ಆದ ಕಾರಣ ಸಾರ್ವಜನಿಕ, ಇದು ಲೋಕಾರ್ಪಣೆ ಆಗಿದೆ. ಇದು ನಮ್ಮ ಸ್ವಂತದ್ದೇನಲ್ಲ, ಜಾಗ ನಾನು ಕೊಟ್ಟದ್ದಾದ್ರೂ ಕೂಡ ಅದು ಲೋಕಾರ್ಪಣೆ ಆಗಿದೆ. ಹಾಗಾದ ಕಾರಣ ಇದೀಗ ಸಮಾಜದ ಸೊತ್ತು. ಅದರೊಟ್ಟಿಗೆ ನೀವು ಸಮಾಜದ ಒಟ್ಟಿಗೆ ನಾವು ಒಟ್ಟಿಗೆ ಸೇರಿಕೊಂಡು ನಾವು ಸೇವೆ ಮಾಡೋದು ಅಷ್ಟೇ. ಹಾಗಾದ ಕಾರಣ ಇದಕ್ಕೆ ಉದಾರಿಗಳು ಹಣ ಕೊಡ್ತಾರೆ. ಹಾಗಾಗಿ ನಮಗೆ ಅದರಲ್ಲಿ ನಾವು ಹಾಕಿದ್ದೇವೆ. ಒಂದು ಆಶ್ರಮದ ಒಂದು ದಿವಸ ಖರ್ಚು 2,500 ರೂಪಾಯಿ ಬರ್ತದೆ. ಹಾಗೆ ನಾವು ಕೇಳ್ತೇವೆ. ಹಾಗೆ ಒಂದು ಮಗುವಿನ ಒಂದು ತಿಂಗಳ ಖರ್ಚು 2,500 ರೂಪಾಯಿ ಆಗ್ತದೆ. ಅದು ಆ ರೀತಿ ಕೊಡ್ಬೋದು. ಅಲ್ಲಿದ್ರೆ ಒಂದು ದನದ, ಇದು ಉರದನ ಆದ ಕಾರಣ ನಮಗೆ ಕಡಿಮೆ ಖರ್ಚು. ಆದರೂ ಸಹ ಒಂದು ತಿಂಗಳ ಖರ್ಚು ಅಂದರೆ 3,000 ರೂಪಾಯಿ ಆಗ್ತದೆ ಒಂದು ದನಕ್ಕೆ. ಹಾಗೆ ಅದಕ್ಕಿಂತ ಹೆಚ್ಚಾಗಿದೆ ಈಗ. ವಿಪರೀತ ಕ್ರಯ ಬೈಹುಲ್ಲಿಗೆಲ್ಲ, ಎಲ್ಲಿಂದ ತರಬೇಕು ನಮಗೆ. ಬೈಹುಲ್ಲು ಹಿಂಡಿಯಲ್ಲಿ ವಿಪರೀತ ಕ್ರಯ. ಆದರೂ ಸಹ ನಾವು ಈಗ ವೈಯಕ್ತಿಕವಾಗಿ ಕೃಷಿಕರು ಕೂಡ ಈಗ ದನ ಸಾಕುವುದಿಲ್ಲ. ಹಾಗಾದ ಕಾರಣ ನಾವು ಸಂಘ ಸಂಸ್ಥೆಯವರು ದನ ಸಾಕಬೇಕು ಎಂಬ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಅದನ್ನು ಸ್ವಲ್ಪ ಎಷ್ಟೇ ಕಷ್ಟ ಆದರೂ ಸಹ ನಾವು ಅದನ್ನು ಮುಂದುವರಿಸಬೇಕು ಅಂತ ತೀರ್ಮಾನಿಸಿದ್ದೇವೆ. ಹಾಗಾದ ಕಾರಣ ನಾವು ಹೋಗಬೇಕಾಗ್ತದೆ, ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮ ಕಾರ್ಯಕರ್ತರು ಎಲ್ಲ ಕಡೆಗೆ ಹೋಗಿ ನಾವು ವಿನಂತಿ ಮಾಡಿದಾಗ ನಮಗೆ ಕೊಡ್ತಾರೆ, ಉದಾರವಾಗಿ ಹಣ ಕೊಡ್ತಾರೆ. 5,000, 10,000, 15,000, 25,000 ಹೀಗೆ ಕೊಡ್ತಾ ಇರ್ತಾರೆ. ಹಾಗಾದ ಕಾರಣ ನಮಗೆ ನಡೀತದೆ. ಹಾಗೆ ನಮ್ಮ ವೀಕ್ಷಕರಲ್ಲಿ ನಾವು ವಿನಂತಿ ಮಾಡೋದು, ನಾವು ನಿಮ್ಮ ಶ್ರೀಮಾತಾ ಚಾರಿಟೇಬಲ್ ಟ್ರಸ್ಟಿನ ಅಕೌಂಟ್ ನಂಬರನ್ನು ನಾವು ನಮ್ಮ ಇದರಲ್ಲಿ ಲಿಂಕ್ ಕೊಡ್ತಾ ಇದ್ದೇವೆ. ಒಳ್ಳೆಯದು. ಅದರಲ್ಲಿ ಒಂದು ದಾನಿಗಳಾದಂಥವರು ಈ ಅಕೌಂಟಿಗೆ ಹಣವನ್ನು ಕಳಿಸಬಹುದು, ನಮ್ಮ ಒಂದು ಈ ಆಶ್ರಮಕ್ಕೆ ಸಹಕರಿಸಬಹುದು. ಹೌದು, ಅವರ ಪೂರ್ಣ ಸಹಕಾರ ನಮಗೆ ಬೇಕು ಅಂತ ಹೇಳಿ ನಾವು ನೆಫ್ಟ್ ಮೂಲಕ ಹಾಕ್ಬೋದು. ಅಥವಾ ಶ್ರೀಮಾತಾ ಚಾರಿಟೇಬಲ್ ಟ್ರಸ್ಟ್ ಅಂತ ಹೆಸರು ಚೆಕ್ ಕೊಟ್ಟರೆ ನಾವೇ ಅದನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಹಣ ಅಕೌಂಟಿಗೆ ಬರುವಾಗಿ ಮಾಡ್ತೇವೆ. ಇದರ ಎಲ್ಲ ಲಿಂಕನ್ನು ನಾವು ನಮ್ಮ ಚಾನಲ್ ಇದರಲ್ಲಿ ಹಾಕ್ತೇವೆ. ಜನರು ಅದನ್ನು ನಿಮ್ಮ ಸಹಕಾರಕ್ಕೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೇವೆ. ವಂದನೆಗಳು. ನನ್ನ ಹೆಸರು ಪ್ರಭಾವತಿ, ಮನೆ ತಲೆಂಗಳ. ನಾನು ಗೌರ್ಮೆಂಟ್ ಹೈಸ್ಕೂಲ್ ಪೈವಳಿಕೆ ಅಲ್ಲಿ ಅಧ್ಯಾಪಿಕೆಯಾಗಿದ್ದೆ. ಈಗ ಇಲ್ಲಿ ಶ್ರೀಮಾತಾ ಸೇವಾಶ್ರಮದಲ್ಲಿ ಮಕ್ಕಳನ್ನು ನೋಡಿಕೊಳ್ತಾ ಇದ್ದೇವೆ. ಇಲ್ಲಿ ಈಗ 4 ಮಂದಿ ಮಕ್ಕಳು ಮಾತ್ರ ಇರುವಂಥದ್ದಲ್ಲ. ಈ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ತುಂಬ ಕಷ್ಟ ಹಾಗೆ ಏನಾಗೋದಿಲ್ಲ ನಿಮಗೆ? ಅಂದರೆ ಟೀಚರ್ ಆಗಿದ್ದೀರಿ ಹಾಗೆ ಅಲ್ಲ, ಕಷ್ಟ ಆಗೋದಿಲ್ಲ. ಮತ್ತು ಈ ಆಶ್ರಮದ ಬಗ್ಗೆ ನಿಮಗೆ ಹೇಗೆ ಅನಿಸ್ತದೆ? ಅಂದರೆ ಇದಕ್ಕೆ ನೀವು ಬರಬೇಕಿದ್ರೆ ಏನು ಕಾರಣ? ಮಾಸ್ಟರ್ ಮತ್ತು ನೀವು ಕೂಡ. ನನ್ನ ಗಂಡ RSSನ ಕಾರ್ಯಕರ್ತ. ಹೌದೌದು. ಏನಾದರೂ ಒಂದು ಸಮಾಜದ ಕೆಲಸ ಮಾಡಬೇಕು ಅಂತ ಅನಿಸಿತು. ಹೌದು. ಹಾಗೆ ಅವರು ಹೊರಟರು. ಹಾಗೆ ಅವರೊಟ್ಟಿಗೆ ನೀವು ಕೂಡ ಸ್ಫೂರ್ತಿ ಬಂತು. ಗಾದೆ ಉಂಟ, ಸಂಸ್ಕೃತದಲ್ಲಿ ಒಂದು ಶ್ಲೋಕವೇ ಉಂಟಲ್ಲ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಅಂದರೆ ಪರೋಪಕಾರಾಯ ಫಲಂತಿ ವೃಕ್ಷಾಃ, ಮರಗಳು ಹಣ್ಣು ಕೊಡೋದು ಇತರರಿಗಾಗಿ. ಪರೋಪಕಾರಾಯ ದುಹಂತಿ ಗಾವಃ, ದನಗಳು ಹಾಲು ಕೊಡೋದು ಇತರರಿಗಾಗಿ. ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಹರಿದು ಇತರರಿಗಾಗಿ. ಪರೋಪಕಾರಾರ್ಥಂ ಇದಂ ಶರೀರ, ನಮ್ಮ ಶರೀರದ ಸಮಾಜದ ಸೇವೆಗಾಗಿ. ಹಾಗಾಗಿ ಅನಾಥಾಶ್ರಮವನ್ನು ಇದು ಮಾಡಲಿಕ್ಕೆ ಆಯಿತು. ಅದು ಕೂಡ ಹುಡುಗಿಯರದ್ದೇ ಇಲ್ಲಿ ಇಲ್ಲದ ಕಾರಣ. ಅಂದ್ರೆ ಹುಡುಗರಿಗೆ ಬೇರೆ ಆಶ್ರಮ ಉಂಟು. ಹೌದು, ಹುಡುಗಿಯರಿಗೆ ಬೇರೆ ಆಶ್ರಮ ಇಲ್ಲ, ಇದೊಂದೇ ಆಶ್ರಮ. ಕನ್ನಡ ಶಾಲೆಗೆ ಹೋಗೋ ಹುಡುಗಿಯರಿಗೆ ಬೇರೆ ಆಶ್ರಮ ಇಲ್ಲ. ಈಗ ಅನಾಥ ಹುಡುಗರು ಅಷ್ಟೇ ಹುಡುಗಿಯರು ಇರ್ತಾರೆ. ಹಾಗೆ ನಾನು ಹೇಳಿದೆ ಹುಡುಗಿಯರಿಗೆ ಮಾಡುವ.
ಮತ್ತು ಇಲ್ಲಿ ಕಲಿಯುವಂಥ ಹುಡುಗಿಯರಿಗೆ ನೀವೀಗ ಮನೆಯಲ್ಲೀಗ ಅವರಿಗೆ ದೈನಂದಿನ ಏನಾದರೂ ಹೆಲ್ಪು, ಅಡಿಗೆಗೆ ಏನಾದರೂ ಸಹಕಾರ ಅಥವಾ ಅದರ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿ, ಖಾಲಿ ವಿದ್ಯಾಭ್ಯಾಸದ ಅಲ್ಲ ಅವರು ಬದುಕುವ ಮತ್ತೆ ಏನು ಆಗಬೇಕು ಅದರ ಬಗ್ಗೆ ಸ್ವಲ್ಪ ಹೇಳಿಕೊಡ್ಬೇಕಲ್ಲ. ಅದೇ ಶಾಲೆಯ ದಿವಸ ಸಮಯ ಇರೋದಿಲ್ಲ, ರಜೆ ದಿವಸ ಸ್ವಲ್ಪ ಹೇಳಿಕೊಡ್ತೀರಾ? ಅವರು ಅವರ ದಿನಚರಿಯಲ್ಲಿ ಅವರು ಹೀಗೆ ಏನು ನಾಳೆ ಅವರು ಅವರ ಕಾಲ ಮೇಲೆ ನಿಲ್ಬೇಕು. ಹೌದು, ಆಗ ಏನೋ ಸಣ್ಣ ಬಾಲ್ಯದಲ್ಲಿ ಕೆಲಸ ಅಭ್ಯಾಸ ಇಲ್ಲದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗ್ತದೆ. ಈಗ ಸಣ್ಣ ಕೆಲಸಗಳನ್ನು ಮಾಡಿ, ಸಣ್ಣ ಕೆಲಸ ಅಂದರೆ ಸ್ವಚ್ಛತೆ ಮಾಡುವಂಥದ್ದು, ಮತ್ತು ಅಡಿಗೆಗೆ ಏನಾದರೂ ಹೆಲ್ಪ್ ಸಹಕರಿಸುವಂಥದ್ದು, ದನಗಳನ್ನು ಹೇಗೆ ಅಂದರೆ ಅವರಿಗೆ ಅದು ಅಭ್ಯಾಸ ಅವರಿಗೆ ಅಂದರೆ ಅದು ಒಂದು ಟ್ರೈನಿಂಗ್ ಕೊಟ್ಟ ಹಾಗೆ ಅವರಿಗೆ ಒಂದು ಬಾಲ್ಯದಲ್ಲೇ ಸ್ವಲ್ಪ ಕೆಲಸ ಮಾಡಿ ಅಭ್ಯಾಸ ಇದ್ರೆ ಮತ್ತೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತೆ ಕಷ್ಟ ಆಗ್ತದೆ. ಹೌದು ಅವರ ಕಾಲ ಮೇಲೆ ನಿಂತ ಮೇಲೆ ಬಾಲ್ಯದಲ್ಲಿ ಏನು ಕೆಲಸ ಮಾಡದೇ ಇದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗ್ತದೆ. ಎಕ್ಸ್ಟ್ರಾ ಕಲ್ಚರಲ್ ನೀವೀಗ ಆದಿತ್ಯವಾರ ಧರ್ಮ ಗ್ರಂಥಗಳ ಬಗ್ಗೆಯೋ ಇಂಥದ್ದು ನಾವು ಹೇಗೆ ಬದುಕಬೇಕು ಅದರ ಬಗ್ಗೆ ಎಲ್ಲ ಏನಾದರೂ? ದಿನಾಲು ಬೆಳಿಗ್ಗೆ ನನ್ನ ಗಂಡ ಅವರಿಗೆ ಗೀತೆ ಓದಿಸ್ತಾರೆ, ಭಗವದ್ಗೀತೆ. ಮತ್ತೆ ನಾನು ಅವರಿಗೆ ಆದಷ್ಟು ಸಂಸ್ಕೃತ ಹೇಳಿಕೊಡ್ಲಿಕ್ಕೆ ಸಂಸ್ಕೃತದಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಇರ್ತೇನೆ. ಸಂಸ್ಕೃತವನ್ನು ಅವರಿಗೆ ಅಭ್ಯಾಸ, ಸನಾತನ ಸಂಪ್ರದಾಯ. ಮತ್ತೆ ಎಜುಕೇಶನ್ಗೆಲ್ಲ ನೀವು ಹೊರಗೆ ಕಳಿಸ್ತಾ ಇರುವುದು ಹತ್ತಿರ ಶಾಲೆಗಳಿಂದ? ಅಂದರೆ ಸರ್ಕಾರದ ಆದೇಶಕ್ಕೆ ಹೊರತಾಗಿ ನಮಗೇನು ಮಾಡುವ ಹಾಗಿಲ್ಲ, ಎಕ್ಸ್ಟ್ರಾ ಅಲ್ಲ. ಕರ್ನಾಟಕದ ಮಕ್ಕಳು ತೆಕ್ಕೊಳ್ಳುವ ಹಾಗಿಲ್ಲ, ಕೇರಳದ್ದು ಮಾತ್ರ. ಇದ್ರು ಕರ್ನಾಟಕದ ಮತ್ತೆ CWC ಅವರನ್ನು ಬಿಡ್ಲಿಕ್ಕೆ ಹೇಳಿ ಹಾಗೆ ವರ್ಷ ಪೂರ್ತಿ ಆದ ಮೇಲೆ ಆ ಮಕ್ಕಳನ್ನು ಬಿಟ್ಟೆವು. ಇಲ್ಲಿ ಹೌದೌದು, ಇಲ್ಲಿ ಈಗ ಸೇರಿದ ಮಕ್ಕಳು ಅವರಿಗೆ ಎಷ್ಟು ಕಲೀಲಿಕ್ಕೆ ಕಳಿಸುವಷ್ಟು ವ್ಯವಸ್ಥೆಯನ್ನು ಆಶ್ರಮ 18 ವರ್ಷದವರೆಗೆ ಇಲ್ಲಿ ಇರ್ತಾರೆ. ಮತ್ತೆ CWC ಅವರಿಗೆ ಬೇರೆ ವ್ಯವಸ್ಥೆ ಮಾಡಿ 18 ವರ್ಷದವರೆಗೆ ಅವರಿಗೆ ಕಲಿಯುವಂಥದ್ದೆಲ್ಲ ಇಲ್ಲಿ ಕಳಿಸ್ತದೆ. ಮುಂದಿನದಕ್ಕೆ ಅವರು ಬೇರೆ ಕಡೆ ವ್ಯವಸ್ಥೆ ಮಾಡ್ತಾರೆ. 18 ವರ್ಷ ನಂತರ ಇಲ್ಲಿ ನಿಲ್ಲಿಸಲಿಕ್ಕೆ ಇಲ್ಲ ಮಕ್ಕಳನ್ನು. ಓಕೆ, ಇದರ ಮಾಹಿತಿ ಕೊಟ್ಟಂತ ನಿಮಗೆ ತುಂಬ ಧನ್ಯವಾದಗಳು ಟೀಚರ್. ನನ್ನ ಹೆಸರು ಡಾಕ್ಟರ್ ದೇವಕಿ SK ಅಂತ. ಅಂದರೆ ನನ್ನದು ಹುಟ್ಟೂರು ಇದು ಪುತ್ತೂರು. ಪುತ್ತೂರಲ್ಲಿ ಸಹ ಪಾಣಾಜೆ. ಇದು ಅವರು ಮಾಸ್ಟರ್ ನಮಗೆ ಭಾವ ಆಗಬೇಕು. ಅವರ ಮಿಸಸ್ ನನ್ನ ಕಸಿನ್ಸ್. ಈ ಆಶ್ರಮದಲ್ಲಿ, ಶ್ರೀಮಾತಾ ಆಶ್ರಮದಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ಶ್ರೀಮಾತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಅಲ್ಲ, ಡಾಕ್ಟರ್ ಆಗಿ ಇದಕ್ಕೆ ಮಾತ್ರ ಅಲ್ಲ, ನಾನು ಇಲ್ಲಿ ಪ್ರೈವೇಟ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಮಕ್ಕಳೊಟ್ಟಿಗೆ ಮಕ್ಕಳೊಟ್ಟಿಗೆ ಚೆನ್ನಾಗಿ ಮಿಂಗಲ್ ಆಗ್ತೇನೆ ಒಟ್ಟಿಗೆ. ಮಕ್ಕಳಿಗೆ ಆಗಾಗ ಇರ್ತದೆ ಪ್ರಾಬ್ಲಮ್, ಸಣ್ಣ ಯಾವಾಗ್ಲೂ ಇರ್ತದೆ. ಶೀತ ಮಾತ್ರ ಅಲ್ಲ, ಅದು ಮಾನಸಿಕವಾಗಿ ಸಹ ಕಿರಿಕಿರಿ ಆಗ್ತಾ ಇರ್ತದೆ. ಇದು ಬರ್ತಾರೆ ಸ್ವಲ್ಪ ತಂದೆ ತಾಯಿಯನ್ನು ಬಿಟ್ಟಿರ್ತಾರ. ಮಕ್ಕಳ ಹಾಗೆ ಬೇಕಾದ ಟ್ರೀಟ್ಮೆಂಟ್ ಕೊಡ್ತೀರಿ, ಅದರ ಒಟ್ಟಿಗೆ ಅವರ ಬೇರೆ ಪಾಠ ಇದರಲ್ಲಿ ಕೂಡ ಅಂದ್ರೆ ಅದೇ ಮಕ್ಕಳಿಗೆ ಆಗುವಾಗ ಟ್ರೀಟ್ಮೆಂಟ್ ಅವರ ತಾಯಿ ತಂದೆ ತಾಯಿಯಾಗಿ ನಾವೇ ನೋಡ್ಕೊಳ್ಳೋದು. ಹೌದೌದು, ಮಾನಸಿಕವಾಗಿಯೂ ಅವರನ್ನು ಹುರಿದುಂಬಿಸಬೇಕಾಗ್ತದೆ ವಿಷಯಕ್ಕೆ ಸಹ. ಅಂದ್ರೆ ಅವ್ರ ತಂದೆ ತಾಯಿ ಇಲ್ಲದ ಕಾರಣ ನಾವೇ ಅವರನ್ನು ಹಾಗೆ ನೋಡಿಕೊಳ್ಬೇಕಾಗ್ತದೆ. ಅಂದ್ರೆ ಮಾತ್ರ ಕೊಟ್ಟು ತಿಂದಿದಾರ ಇಲ್ಲೋ ಅಂತ ನಾವೇ ಕೊಡ್ಬೇಕು, ತಿನ್ನಿಸ್ಬೇಕು ಒಮ್ಮೊಮ್ಮೆ, ಈಗೆಲ್ಲ ಆಗ್ತದೆ. ಹೆಣ್ಣು ಮಕ್ಕಳಾಗುವಾಗ ಮತ್ತು ಅದ್ರಲ್ಲೆಲ್ಲ ಅವರು ಹುಷಾರಿದ್ದಾರೆ. ನಿಮ್ಮ ಮನೆ ಇಲ್ಲೇ ಹತ್ತಿರ ಉಂಟು? ಇಲ್ಲೇ ಇರ್ತೀರಿ ನೀವು ಎಲ್ಲ? ಯಾವಾಗಲೂ ಇಲ್ಲೇ ಇರ್ತೀರಿ ಸಾಧಾರಣ? ಜಾಸ್ತಿ ಅಲ್ಲ ಇಲ್ಲಿ ಅಲ್ಲಿ ಹೇಳಿ ಅಂತಂದ್ರೆ ಆಫೀಸು ಕ್ಲಿನಿಕ್ಕಿಗೆ ರಾತ್ರಿ ಒಮ್ಮೊಮ್ಮೆ ಪೇಷಂಟ್ ಬರುವಾಗ ಅಲ್ಲೇ ಇರ್ತೇನೆ. ಬಾಕಿ ಟೈಮಲ್ಲಿ ಮಕ್ಕಳ ಒಟ್ಟಿಗೆ ಇಲ್ಲಿ ಅಲ್ಲ, ಅವರು ಅಲ್ಲಿ ಬರ್ತಾರೆ, ಎಂತಾದ್ರು ಬೇಕಿದ್ರೆ ಬರ್ತಾರೆ, ಕ್ಲಿನಿಕ್ ಬರ್ತಾರೆ. ಈ ಮಕ್ಕಳೊಟ್ಟಿಗೆ ಬೆರೆತು ಇರುವಂತಹ ಒಂದು ಜೀವನ, ಅದರ ಬಗ್ಗೆ ಏನಾದರೂ ಹೇಳಿ. ಮಕ್ಕಳಿಲ್ಲದ್ರೆ ತುಂಬಾ ಬೋರ್ ಆಗ್ತದೆ ಇಲ್ಲಿ. ಅಂದ್ರೆ ಮಕ್ಕಳು ಅಂದ್ರೆ ಅವುಗಳು ಹಾಗೆ ಅಲ್ಲ, ಬರೀ ದೊಡ್ಡವರಾದ್ರೆ ಅಂತ ಖುಷಿ ಆಗುದಿಲ್ಲ, ಹೇಳ್ಬೇಕು ಅಷ್ಟೇ. ತುಂಬಾ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದ್ದಕ್ಕೆ. ನಮಸ್ಕಾರ. ಕಾಸರಗೋಡು ಜಿಲ್ಲೆಯ ಅರ್ಹ ಮಕ್ಕಳನ್ನು ಆಶ್ರಮಕ್ಕೆ ಸೇರಿಸುವ ಬಗ್ಗೆ ಸಹಕರಿಸೋಣ. ಶ್ರೀಮಾತಾ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್. ಮುಂದಿರುವ ಸೇವಾ ಯೋಜನೆಗಳೆಂದರೆ ಹಿರಿಯ ನಾಗರಿಕರಿಗೆ ವಾನಪ್ರಸ್ಥಾಶ್ರಮ, ಯೋಗ ಕೇಂದ್ರ, ಆಪ್ತ ಸಲಹಾ ಕೇಂದ್ರ, ಕಂಪ್ಯೂಟರ್ ತರಬೇತಿ ಕೇಂದ್ರ, ಹೊಲಿಗೆ ತರಬೇತಿ ಕೇಂದ್ರ, ಸಾರ್ವಜನಿಕ ವಾಚನಾಲಯ ಮತ್ತು ಗ್ರಂಥಾಲಯ, ಹಾಗೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸೋಣ. ಶ್ರೀಮಾತಾ ಚಾರಿಟಬಲ್ ಟ್ರಸ್ಟ್ ಇವರಿಗೆ ಸಹಕರಿಸುವಂತಹ ದಾನಿಗಳು ನೀಡುವ ದೇಣಿಗೆ ಮೇಲೆ IT ಆ್ಯಕ್ಟ್ ಸೆಕ್ಷನ್ 80G 50 ಪ್ರಕಾರ
ಆದಾಯ ತೆರಿಗೆ ವಿನಾಯಿತಿಯೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9961960164. ಹಾಗೆಯೇ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇವೆ. ನಮಸ್ಕಾರ ವೀಕ್ಷಕರೇ.